ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ. ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ನಿನ್ನೆಯ ದಿನ ನಾವು ಸಾಕಷ್ಟು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಭಾರತಕ್ಕೆ ವಿದೇಶಿಯರ ಆಗಮನದಲ್ಲಿ ಪರ್ಷಿಯನ್ನರ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ನಾವು ನಿನ್ನೆ ದಿನ ತಿಳಿದಿದ್ವಿ. ಅವರಿಗೆ ಸಂಬಂಧಪಟ್ಟಂಥ ಇನ್ನೊಂದು ಮಾಹಿತಿಯನ್ನು ನಾನು ಇವತ್ತು ನೀಡುವುದರೊಂದಿಗೆ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ವಲ್ಪ ಧ್ವನಿ ಸ್ಪಷ್ಟವಾಗಿ ಬರಲಿಕ್ಕಿಲ್ಲ, ಧ್ವನಿ ಹೊಡೆದದ. ನಾನು ಜೋರಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ನೋಟ್ಬುಕ್ಕು, ನಿಮ್ಮ ಪೆನ್ನು ನಿಮ್ಮ ಹತ್ತಿರನೇ ಇರಲಿ. ನಾನು ಹೇಳ್ತಕ್ಕಂಥ ಪ್ರತಿ ಅಂಶವನ್ನು ಕೂಡ ಬರೀತಾ ಹೋಗಿ. ಈ ಸದ್ಯನೇ ಹೇಳ್ತಕ್ಕಂಥ ಒಂದು ಅಂಶ, ಇದರಲ್ಲಿ ಈಗಾಗಲೇ ಒಂದು ಸಾರಿ PDO ಎಕ್ಸಾಮಿಗೆ ಬಂದಿರತಕ್ಕಂಥ ಒಂದು ಅಂಶ ಮೊದಲನೇದಾಗಿ ಪ್ರಾರಂಭ ಮಾಡ್ತಾ ಇದ್ದೇನೆ ಮಿತ್ರರೇ. ಇಲ್ಲಿದೆ. ಪ್ರಾರಂಭದಲ್ಲೇ ಹೇಳ್ತಾ ಇದ್ದೆ ನಾನು ಜೊರಾಸ್ಟ್ರೈನ್ ಧರ್ಮದ ಬಗ್ಗೆ, ಅದರ ಸ್ಥಾಪಕನ ಬಗ್ಗೆ, ಅದರ ಗ್ರಂಥದ ಬಗ್ಗೆ ಹೇಳ್ತಾ ಇದ್ದೆ. ಮತ್ತೊಮ್ಮೆ ವಿಶೇಷವಾಗಿ ಈ ಸ್ಲೈಡ್ನಲ್ಲಿ ಹಾಕುವ ಮೂಲಕ ಹೇಳ್ತಾ ಇದ್ದೀನಿ ಮಿತ್ರರೇ. ಈ ಜೊರಾಸ್ಟ್ರೈನ್ ಧರ್ಮ ಅಂತಕ್ಕಂಥದ್ದು ಪರ್ಷಿಯನ್ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಕ್ರಿಸ್ತಪೂರ್ವ 6-5ನೇ ಶತಮಾನದ ಅವಧಿಯಲ್ಲಿ. ಇದರ ಸ್ಥಾಪಕ ಯಾರು ಅಂತ ಬಂತು ಅಂತಂದರೆ ಜರುತ್ರಾಷ್ಟ್ರ. ಯಾರ್ರಿ? ಜರುತ್ರಾಷ್ಟ್ರ. ಈ ಜರುತ್ರಾಷ್ಟ್ರ ಎಂಬ ವ್ಯಕ್ತಿ ಯಾವ ಪಂಗಡಕ್ಕೆ ಸೇರಿದವ ಅಂತ ಪ್ರಶ್ನೆ ಆಗ್ಯದ. ಈ ಜರುತ್ರಾಷ್ಟ್ರ ಎಂಬ ವ್ಯಕ್ತಿ ಮ್ಯಾಗಿ ಎಂಬ ಪುರೋಹಿತ ಪಂಗಡಕ್ಕೆ ಸೇರಿದವ. ಈ ಮ್ಯಾಗಿ ಎಂಬ ಪುರೋಹಿತ ವರ್ಗವು ಯಾರನ್ನು ಆರಾಧಿಸ್ತಿತ್ತು ಅಂತ ಕೇಳಿದರೆ ಸೂರ್ಯನನ್ನು ಆರಾಧಿಸುವಂತಹ ಪಂಗಡ. ಯಾವ ದೇವರನ್ನ? ಸೂರ್ಯ ದೇವರನ್ನು ಆರಾಧಿಸುವಂತಹ ಒಂದು ಪಂಗಡ ಯಾವುದಾಗಿತ್ತು ಎಂದರೆ ಜರುತ್ರಾಷ್ಟ್ರನ ಮ್ಯಾಗಿ ಎಂಬ ಪುರೋಹಿತ ವರ್ಗ. ಹಾಗೆ ಈ ಧರ್ಮದ ಪವಿತ್ರ ಗ್ರಂಥ ಅಂತ ಬಂದರೆ ಝೇಂಡಾ ಅವೆಸ್ತಾ ಇದು ಇವರ ಗ್ರಂಥ, ಧರ್ಮಗ್ರಂಥ ಅಂತ ಹೇಳ್ತೀವಿ. ನಮ್ಮದು ಭಗವದ್ಗೀತೆ ಅಂತೀವಲ್ಲ, ಹಾಗೆ ಝೇಂಡಾ ಅವೆಸ್ತಾ ಈ ಧರ್ಮದ ಒಂದು ಗ್ರಂಥ. ಭಾರತಕ್ಕೆ ಇವರೇನು ಬಂದ್ರಲ್ಲ, ಭಾರತದಲ್ಲೇ ಉಳಿದ್ರಲ್ಲ, ಆ ಧರ್ಮವೇ ಯಾವುದು ಅಂತಂದರೆ ಪಾರ್ಸಿ ಧರ್ಮ. ಇವತ್ತಿನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಇದರಲ್ಲಿ PDO ಎಕ್ಸಾಮಿಗೆ ಕೇಳಿರೋದು ಒಂದು ಏನು ಅಂತಂದರೆ ಈ ಜೊರಾಸ್ಟ್ರೈನ್ ಧರ್ಮದ ಸ್ಥಾಪಕ ಯಾರು ಅಂತ ಕೇಳ್ಯಾರ. ನಂತರದಲ್ಲಿ ಮತ್ತೊಂದು ಎಕ್ಸಾಮಿಗೆ ಕೇಳಿದ್ದಾರೆ ಈ ಜೊರಾಸ್ಟ್ರೈನ್ ಧರ್ಮದ ಧರ್ಮಗ್ರಂಥ ಯಾವುದು ಅಂತ ಕೇಳ್ಯಾರ. ಅದು ಝೇಂಡಾ ಅವೆಸ್ತಾ. ಪ್ರಸ್ತುತ ಭಾರತದಲ್ಲಿರ್ತಕ್ಕಂತಹ ಈ ಜೊರಾಸ್ಟ್ರೈನ್ ಧರ್ಮದ ಜನ ಯಾರು ಅಂತಂದರೆ ಪಾರ್ಸಿಗಳು ಅಂತ ಕರೀತಾರೆ. ಇದಕ್ಕೊಂದು ಎಕ್ಸಾಂಪಲ್ INC ಹೇಳಬೇಕಾದ್ರೆ ಬರ್ತದೆ. ಮೊದಲನೇ ಪಾರ್ಸಿ ಧರ್ಮೀಯರಾಗಿರ್ತಕ್ಕಂತಹ ದಾದಾಬಾಯಿ ನೌರೋಜಿ, INCಗೆ ದಾದಾಬಾಯಿ ನೌರೋಜಿ ಅವ್ರ ಬಗ್ಗೆ ಬರ್ತದೆ. ನಿಮ್ಗೆ ಅಲ್ಲಿ ಆಧುನಿಕ ಭಾರತದಲ್ಲಿ ಹೇಳ್ತಾರೆ ಇವರು ಪಾರ್ಸಿ ಧರ್ಮದವರು. INC ಸಮ್ಮೇಳನದ ಪಾರ್ಸಿ ಧರ್ಮದ ಮೊದಲನೇ ಅಧ್ಯಕ್ಷ ಅಂತ ಕರೀತಾರೆ. ಈ ವಿಷಯವನ್ನು ಮತ್ತೊಂದು ಸಾರಿ ಮನನ ಮಾಡ್ತಾ ಇದ್ದೇನೆ. ನಿನ್ನೆಯ ದಿನ ನಾವು ಹೇಳ್ತಿರ್ತಕ್ಕಂತಹ ವಿಷಯದ ಒಂದು ಅಂಶ ಸ್ಪೆಸಿಫಿಕ್ ಆಗಿದೆ, ಜೊರಾಸ್ಟ್ರೈನ್ ಧರ್ಮ ಅಂತ. ಅದರ ಸ್ಥಾಪಕ ಜರುತ್ರಾಷ್ಟ್ರ. ಅವನು ಎಲ್ಲಿಗೆ ಸಂಬಂಧಪಟ್ಟಿದ್ದಾನೆ? ಮ್ಯಾಗಿ ಎಂಬ ಪುರೋಹಿತ ವರ್ಗದವನು, ಸೂರ್ಯನನ್ನು ಆರಾಧಿಸುವಂಥ ಒಂದು ಪಂಗಡ. ಇವರ ಧರ್ಮಗ್ರಂಥ ಅಥವಾ ಪವಿತ್ರ ಗ್ರಂಥ ಅಂತ ಬಂದರೆ ಝೇಂಡಾ ಅವೆಸ್ತಾ. ಭಾರತದಲ್ಲಿ ಇರ್ತಕ್ಕಂತಹ ಧರ್ಮವೇ ಈ ಧರ್ಮ ಪಾರ್ಸಿ ಧರ್ಮವಾಗಿದೆ. ಹಾಗಾದರೆ ಈ ವಿಷಯದೊಂದಿಗೆ ಇವತ್ತಿನ ಒಂದು ವಿಶೇಷ ಸಂಚಿಕೆಯ ತರಗತಿ ಇದು. ಜಗತ್ತನ್ನೇ ಗೆಲ್ಲಬೇಕೆಂದು ಹೊರಟಿದ್ದ ಮ್ಯಾಸಿಡೋನಿಯಾ ಗ್ರೀಕ್ನ ಅಲೆಕ್ಸಾಂಡರ್ ಎಂಬ ವ್ಯಕ್ತಿಯ ವಿಶೇಷ ತರಗತಿ ಇದು. ನೋಡ್ರಿ, ಜಗತ್ತನ್ನೇ ಗೆಲ್ಲುತ್ತೇನೆ ಎಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಅಲೆಕ್ಸಾಂಡರ್ ಕೇಳಿರ್ತೀರ. ಬಾಲ್ಯದಲ್ಲಿ ಯಾರೋ ಒಬ್ಬ ಭವಿಷ್ಯ ಹೇಳುವ ಹತ್ರ ಕೇಳಿದಾಗ ನಿನಗೆ ಭವಿಷ್ಯವೇ ಇಲ್ಲ ಅಂದಾಗ ತನ್ನ ಕೈಗಳನ್ನು ಕರ್ಕೊಂಡು ಕೇಳಿದ್ನಂತ. ರೇಖೆಗಳು ಅದಾವ, ಇವತ್ತಿಗೆ ನನ್ನ ಭವಿಷ್ಯ ಹೇಳು ಅಂತ ತಿಳ್ಕೊಂಡು. ಅಂಥ ಧೈರ್ಯಶಾಲಿ ಅಲೆಕ್ಸಾಂಡರನ ಬಗ್ಗೆ ಇವತ್ತಿನ ಈ ತರಗತಿ ಇರ್ತದೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿಯ ಮೂಲಕ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಈತ ಮಹತ್ವಾಕಾಂಕ್ಷಿ ಯಾಗಿದ್ದ ಎನ್ನಲಿಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ಮಿತ್ರರೇ. ಲಕ್ಷ್ಯ ಕೊಟ್ಟು ಕೇಳಿ. ಯಾವುದೋ ಇದೇ ನಮ್ಮ ಭೂಮಿಯಲ್ಲಿ ಒಂದು ಗುಪ್ತಗಾಮಿನಿ ಇದೆ. ಅವ ಕೇಳಿದ್ದದನ್ನು.
ಆ ಗುಪ್ತಗಾಮಿನಿ ಅಂತಂದ್ರೆ ಅಲ್ಲಿರುವಂತಹ ಜಲವನ್ನು ಸೇವಿಸಿದ್ರೆ ಕುಡಿದ್ರೆ ಸಾವೇ ಇಲ್ಲ ಅಂತಕ್ಕಂತಹ ಒಂದು ಐತಿಹ್ಯದ ಕಥೆಯನ್ನು ಆತ ಕೇಳಿದ್ದ. ಸೊ ಅದರಂತೆ ಆ ಬಾವಿಯನ್ನು ಹುಡುಕಿದ, ಆ ಅಂತರ್ಜಲ ಎಲ್ಲಿದೆ ಅಂತ ಹುಡುಕಿದ, ಆ ಗುಪ್ತಗಾಮಿನಿ ಎಲ್ಲಿದೆ ಅಂತ ಹುಡುಕುವ ಸಾಹಸಕ್ಕೆ ಅಲೆಕ್ಸಾಂಡರ್ ಕೈ ಹಾಕಿದ. ಸೊ ಕೊನೆಗೆ ಆ ಸಾಹಸದಲ್ಲಿ, ಆ ಪ್ರಯತ್ನದಲ್ಲಿ ಅಲೆಕ್ಸಾಂಡರ್ ಸಕ್ಸಸ್ಸೂ ಆದ. ನೋಡ್ರಿ, ಆತನ ಮಹತ್ವಾಕಾಂಕ್ಷೆ ಏನಿದೆ, ಜಗತ್ತನ್ನು ಗೆಲ್ಲಬೇಕು. ಏನನ್ನ ಗೆಲ್ಲಬೇಕು? ಜಗತ್ತನ್ನು ಗೆಲ್ಲಬೇಕು. ಸೊ ತಾನು ಬದುಕಿದ್ದ ಅಂದ್ರೆ ಮಾತ್ರ ಈ ಕಾರ್ಯ ಸಾಧ್ಯ ಆಗ್ತದೆ. ಜಗತ್ತನ್ನು ಗೆಲ್ಲೇಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟಿಗೆ ಅವ ಬದುಕಿದ್ದ ಅಂತಂದ್ರೆ ಈ ಜಗತ್ತನ್ನು ಗೆಲ್ತಕ್ಕಂಥ ಒಂದು ಕಾನ್ಸೆಪ್ಟ್ ಸಾಧ್ಯ ಆಗ್ತದೆ. ಅಂದರೆ ಭೂಮಿಯ ವಿಸ್ತಾರವನ್ನು ಹೆಚ್ಚು ಮಾಡಿದರೆ ಜಗತ್ತನ್ನು ಆಳಬೇಕು ಅನ್ನೋ ಕಾನ್ಸೆಪ್ಟ್ ಅಲೆಕ್ಸಾಂಡರ್ನಿಗೆ ಇತ್ತು. ಸೊ ಆತ ಯಾರ ಮಗ ಏನು ಎತ್ತ ನಂತರದಲ್ಲಿ ಹೇಳ್ತೇನೆ. ಸೊ ಈಗ ಹೇಳ್ತಕ್ಕಂಥ ಸ್ಟೋರಿ ಬಗ್ಗೆ ಸ್ವಲ್ಪ ಈ ಕಡೆ ಗಮನ ಇರಲಿ. ಸರಿ, ಆ ಬಾವಿಯನ್ನು ಅರಸಿದ, ಆ ಅಂತರ್ಜಲ ಎಲ್ಲಿದೆ ಅಂತ ತಿಳ್ಕೊಂಡ. ಸರಿ, ಇನ್ನೇನು ಅದರೊಳಗಡೆಗೆ ಇಳಿದು ಕುಡಿಬೇಕು, ಅಲ್ಲಿರ್ತಕ್ಕಂತಹ ಜಲವನ್ನು ಸೇವಿಸಬೇಕು ಅನ್ನೋಂಥ ಹೊತ್ತಿಗೆ ಒಂದು ಇಂಪಾರ್ಟೆಂಟ್ ಆಗಿರುವ ಒಂದು ಘಟನೆ ನಡೀತದೆ. ಏನು ಅಂತಂದ್ರೆ, ಆ ಅಂತರ್ಜಲ ಇರುವಂತಹ, ಆ ಬಾವಿ ಇರುವಂತಹ ಜಾಗದಲ್ಲಿ ಒಂದು ಕಾಗೆ ವಾಸವಾಗಿತ್ತು. ಏನು ವಾಸವಾಗಿತ್ತು ರೀ? ಒಂದು ಕಾಗೆ ವಾಸವಾಗಿತ್ತು. ಸೊ ಆ ಕಾಗೆ ಇದೇ ನೀರನ್ನು, ಇಲ್ಲಿರುವಂತಹ ಆ ಗುಪ್ತಗಾಮಿನಿಯನ್ನು ಕುಡಿದು ತನಗೂ ಇಲ್ಲೇನದಲ್ಲ, ಈ ಜಗತ್ತನ್ನು ಗೆಲ್ತಾನಂತ ಹಂಗೊಂದು ಕಾನ್ಸೆಪ್ಟ್ ಇತ್ತು. ನಾನು ಸಾಯಬಾರ್ದಂತ ಅದಕ್ಕೆ ಗೊತ್ತಿತ್ತು. ಅದು ಮನಸ್ಸು ಮಾಡಿತ್ತು ಸಾಯಬಾರ್ದಂತ ತಿಳ್ಕೊಂಡು ಅದಕ್ಕೆ ಆ ನೀರನ್ನು ಕುಡಿದಿತ್ತು ಕಾಗೆ. ಸೊ ಅಲೆಕ್ಸಾಂಡರ್ ಕೂಡ ಈಗ ಅದೇ ನೀರನ್ನು ಸೇವಿಸಲಿಕ್ಕೆ ಹೋಗಿದ್ದಾನೆ. ಇನ್ನೇನು ಅಲೆಕ್ಸಾಂಡರ್ ಕೆಳಗಡೆಗೆ ಬಾಗಿ ಆ ನೀರನ್ನು ಸೇವಿಸಬೇಕು, ಕಾಗೆ ತನ್ನ ಧ್ವನಿಯನ್ನು ಬಿಚ್ಚಿತು, ಹೇಳಿತು. ಅವ ಯಾರಂತ ಗೊತ್ತಿಲ್ಲ ಅದಕ್ಕೆ, ಅಲೆಕ್ಸಾಂಡರ್ ಅಂತ ಗೊತ್ತಿಲ್ಲ ಅದಕ್ಕೆ. ಸೊ ಆ ನೀರಿನ ಮಹಿಮೆ ಏನಂತ ಅದು ಗೊತ್ತದೆ, ಅದನ್ನು ಹೇಳ್ತದೆ. ನೋಡು ಪುಣ್ಯಾತ್ಮ, ನೀನು ಇಲ್ಲಿಗೆ ಬಂದಿ ಅಂತ ನನಗೆ ಗೊತ್ತಾಗೈತ. ಏನು ಅಂತಂದ್ರೆ, ನೀನು ಸಾವಿರಬಾರ್ದು, ನನಗೆ ಸಾವು ಬರಬಾರ್ದು ಅಂತ ಅಂದ್ಕೊಂಡು ಈ ಬಾವಿಯ ನೀರನ್ನು ಸೇವಿಸಲಿಕ್ಕೆ, ಈ ಅಂತರ್ಜಲವನ್ನು ನೀನು ಸೇವಿಸಲಿಕ್ಕೆ ಬಂದಿದ್ದೀಯಾ. ಸ್ವಲ್ಪ ಇರು, ನಾನು ಹೇಳೋದನ್ನು ಕೇಳಿದ ಆದ ಮೇಲೆ ನೀನು ಅಲ್ಲಿಯ ಜಲವನ್ನು ಸೇವಿಸುವಂತ ಕಾಗೆ ತನ್ನ ಮಾತನ್ನು ಮುಂದುವರಿಸ್ತದೆ. ಈ ಧ್ವನಿಯನ್ನು ಕೇಳಿರ್ತಕ್ಕಂಥ ಅಲೆಕ್ಸಾಂಡರ್ ಚಕಿತನಾಗಿ ಸುತ್ತಲೆಲ್ಲ ನೋಡಿದ. ಯಾವ ಮನುಷ್ಯನ ಧ್ವನಿಯೂ ಇಲ್ಲ, ಆದರೆ ಅವನಿಗೆ ಕಂಡಿದ್ದು ಏನು ಅಂತಂದರೆ ಕಾಗೆ. ಎಸ್, ಕಾಗೆಯೇ ಮಾತಾಡ್ತಿದೆ ಅಂತ ತಿಳಿದ. ಇದು ಐತಿಹ್ಯದ ಕಥೆ. ಇದು ಕಾಗೆಯೇ ಮಾತಾಡುತ್ತಿದೆ ಅಂತ ತಿಳಿದ. ಸೊ ತಿಳಿದ ತಕ್ಷಣಕ್ಕೆ ಕಾಗೆಯನ್ನು ಪ್ರಶ್ನೆ ಮಾಡಿದ, ಯಾಕೆ ನಾನು ಈ ನೀರು ಕುಡಿಬಾರ್ದು, ನಾನು ಯಾರಂತ ನಿನಗೆ ಗೊತ್ತಾ? ಕಾಗೆಗೆ ಅದರ ಅವಶ್ಯಕತೆ ಇಲ್ಲ, ಅದು ಕ್ಲಿಯರಾಗಿ ಗೊತ್ತಾಗ್ಯದ, ಇವನು ನನಗೆ ಸಾಯಬಾರ್ದಂತ ಬಂದಾನ ಅಂತ ತಿಳ್ಕೊಂಡು. ಸೊ ಕಾಗೆ ತನ್ನ ಮುದುಡಿದ ದೇಹದಿಂದ, ನಿತ್ರಾಣಗೊಂಡ ದೇಹದಿಂದ, ಸೊ ರೆಕ್ಕೆ ಪುಕ್ಕಗಳೆಲ್ಲ ಉದುರಿ ಹೋಗಿಬಿಟ್ಟವ, ಕುರುಳೆಲ್ಲ ಬರಿಯಾಗ್ಯದ, ಎಲ್ಲ ಕೈಕಾಲೆಲ್ಲ ಜೋತು ಬಿದ್ದವ, ನಿಲ್ಲಿಕ್ಕೂ ಕೂಡ ಅದರ ಆ ಕಾಗೆಯ ಕಾಲಲ್ಲಿ ಶಕ್ತಿ ಇಲ್ಲ. ಜೋರಾಗಿ ಮಾತಾಡಿನು ಅಂದ್ರೆ ಧ್ವನಿಯಲ್ಲಿ ಶಕ್ತಿ ಇಲ್ಲ. ಯಾಕಂದ್ರೆ ಆ ಕಾಗೆಗೆ ವಯಸ್ಸಾಗಿದೆ, ಸಾವಿಲ್ಲ. ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಯದ, ಸತ್ತಿಲ್ಲ. ಯಾಕೆ? ಆ ನೀರು ಕುಡಿದ್ರೆ ಸಾವ ಇಲ್ಲ. ಯಾರಾದರೂ ಬಂದು ನಾನು ಕೊಲೆ ಮಾಡ್ರು ಅಂದ್ರೆ ಕೊಲೆ ಮಾಡಿದ್ರು ಕೂಡ ಅದು ಸಾಯಲ್ಲ. ಯಾಕ? ಆ ಬಾವಿಯ ನೀರನ್ನು ಕುಡ್ದದ. ಸೊ ನೋಡು, ನೀನೇನು ಬಂದಿಯಲ್ಲ ಪುಣ್ಯಾತ್ಮ, ಈ ನೀರನ್ನು ಕುಡ್ದೆ ಅಂದ್ರೆ ನಿನಗೂ ಕೂಡ ಏನಾಗ್ತದೆ, ನನ್ನ ಸ್ಥಿತಿ ಬರ್ತದೆ, ನಿನಗೂ ಮುಂದೊಂದಿನ ಮುಪ್ಪಾವರಿಸ್ತದೆ, ನೀನು ಸಾಯ್ಬೇಕಂದ್ರೂ ಕೂಡ ಸಾಯಲ್ಲ. ವಿಚಾರ ಮಾಡಿ ನೋಡು. ಅಲೆಕ್ಸಾಂಡರ್ ವಿಚಾರ ಮಾಡಿದ. ಜಗತ್ತನ್ನು ಗೆಲ್ಲುವ ಆತುರದಲ್ಲಿ ನಾನೇನಾದರೂ ಸಾವನ್ನ ಕಾಣದೇ ಇದ್ದರೆ ಈ ಕಾಗೆಯ ರೀತಿ ನನ್ನ ಬದುಕು ಆಗ್ತದೆ, ನಾನು ಮುಂದೊಂದಿನ ನಿತ್ರಾಣಗೊಳ್ಳಬಹುದು, ನಾನು ವೃದ್ಧನಾಗಬಹುದು, ನನ್ನ ಕೈಕಾಲಲ್ಲಿ ಶಕ್ತಿ ಇರದೇ ಇರಬಹುದು. ಸೊ ಹೀಗಾಗಿ ಈ ಬಾವಿಯ ನೀರು ಅಥವಾ ಈ ಬಾವಿ, ಈ ಅಂತರ್ಜಲ, ಈ ಗುಪ್ತಗಾಮಿನಿ ಯಾರಿಗೂ ಸಿಗಬಾರ್ದು ಅಂತ ತಿಳ್ಕೊಂಡು ಅಲೆಕ್ಸಾಂಡರ್ ಅದನ್ನು ಕ್ಲೋಸ್ ಮಾಡಿಸಿಬಿಟ್ಟ ಅಂತ ಐತಿಹ್ಯದ ಕಥೆ ಹೇಳ್ತದೆ. ಸೊ ನೋಡ್ರಿ, ಸಾವಬೇಡ ಅಂತಕ್ಕಂತಹ ಒಂದು ದೃಷ್ಟಿಯಲ್ಲಿ ಅಲೆಕ್ಸಾಂಡರ್ ಅಲ್ಲಿಗೆ ಹೋಗಿದ್ದ. ಸೊ ಆತನ ಒಂದು ನೈತಿಕತೆ ಬದಲಾಗಿದ್ದು ಅಲ್ಲೇ. ಅಂದ್ರೆ ಅಲೆಕ್ಸಾಂಡರ್ನನ್ನು ನಾನು ಇಲ್ಲಿ ಹೊರಟಿರುವುದು ಏನು ಅಂದರೆ, ಜಗತ್ತನ್ನು ಗೆಲ್ಲಬೇಕು ಅಂತಂದರೆ ಆತನ ಮಹತ್ವಾಕಾಂಕ್ಷೆ ಎಷ್ಟಿರಬೇಕು. ಸೊ ಗ್ರೀಕರಲ್ಲೇ ಇದ್ಕೊಂಡು ಪರ್ಷಿಯ ರಾಷ್ಟ್ರವನ್ನು ಗೆಲ್ಲಬೇಕು, ಪರ್ಷಿಯ ರಾಷ್ಟ್ರದಿಂದ ಭಾರತಕ್ಕೆ ಬರಬೇಕು, ಭಾರತದಲ್ಲಿ ಆತನ ಚರಿತ್ರೆ ಬದಲಾಗ್ತದೆ ಮಿತ್ರರೇ. ಸೊ ಭಾರತವನ್ನು ಗೆಲ್ಲಲಿಕ್ಕೆ ಆಗಲ್ಲ ಅಲೆಕ್ಸಾಂಡರನಿಗೆ. ಎಸ್, ಅಲೆಕ್ಸಾಂಡರ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿತಾ ಹೋಗೋಣ. ಈ ಅಲೆಕ್ಸಾಂಡರ್ ಅನ್ನುವ ವ್ಯಕ್ತಿಯ ಮೂಲ ಹೆಸರು ಸಿಕಂದರ್.
ಅಲೆಕ್ಸಾಂಡರ್ ಅನ್ನೋ ಈ ಒಬ್ಬ ಮಹಾನ್ ಸೇನಾನಿಯ ಮೂಲ ಹೆಸರು ಸಿಕಂದರ್. ಸೊ ಈತನ ತಂದೆಯ ಹೆಸರು ಎರಡನೇ ಫಿಲಿಪ್ಪ. ಎಷ್ಟನೇ ಫಿಲಿಪ್ಪ? ಎರಡನೇ ಫಿಲಿಪ್ಪ. ಇವನ ತಾಯಿಯ ಹೆಸರು ಒಲಂಪಿಯಾ. ಯಾರ ತಾಯಿಯ ಹೆಸರು? ಅಲೆಕ್ಸಾಂಡರ್ನ ತಾಯಿಯ ಹೆಸರು ಒಲಂಪಿಯಾ. ಸ್ವಲ್ಪ ಅಲೆಕ್ಸಾಂಡರ್ ಅಧಿಕಾರಕ್ಕೆ ಬರುವ ಮುಂಚೆ ಗ್ರೀಕ್ನಲ್ಲಿ ಅಧಿಕಾರದಲ್ಲಿ ಇದ್ದವನು ಎರಡನೇ ಫಿಲಿಪ್ಪ. ಈ ಎರಡನೇ ಫಿಲಿಪ್ಪ ಪರ್ಷಿಯಾವನ್ನು ಗೆಲ್ಲಬೇಕು ಅನ್ನೋ ಯೋಜನೆಯಲ್ಲಿದ್ದ. ಏನನ್ನು ಗೆಲ್ಲಬೇಕು? ಪರ್ಷಿಯಾವನ್ನು ಗೆಲ್ಲಬೇಕು ಅನ್ನೋ ಯೋಜನೆಯಲ್ಲಿದ್ದ. ಆದರೆ ಆತನ ಹೆಂಡತಿಯಾಗಿರ್ತಕ್ಕಂತಹ ಒಲಂಪಿಯಾ ಕ್ರೂರ ಸ್ವಭಾವದವಳಾಗಿದ್ಲು. ಸೊ ಒಂದು ದಿನ ಫಿಲಿಪ್ಪನ ಊಟದಲ್ಲಿ ವಿಷವನ್ನು ಬೆರೆಸಿಕೊಟ್ಟಿದ್ಲು. ಸೊ ಅದನ್ನು ಸೇವಿಸಿದಂತಹ ಫಿಲಿಪ್ಪ ಸತ್ತು ಹೋಗ್ತಾನೆ. ಪರ್ಷಿಯಾ ಗೆಲ್ತಕ್ಕಂಥ ಕನಸು ನುಚ್ಚುನೂರಾಗ್ತದೆ. ಸೊ ಹಾಗಾದರೆ ಫಿಲಿಪ್ಪನ ಮರಣಾನಂತರ ಅಧಿಕಾರಕ್ಕೆ ಬಂದವನೇ ಅದೇ ಅಲೆಕ್ಸಾಂಡರ್ ಅಥವಾ ಸಿಕಂದರ್. ಸೊ ವಿದ್ಯಾರ್ಥಿ ಮಿತ್ರರೇ, ಅಲೆಕ್ಸಾಂಡರನಿಗೆ ಒಂದು ಪ್ರೀತಿಯ ಕುದುರೆ ಇತ್ತು, ಬ್ಯೂಸಿಫುಲಾ ಅಂತ ಅದರ ಹೆಸರು. ಬ್ಯೂಸ್ಫಲಾ ಅನ್ನುವುದರ ಹೆಸರು. ಯಾವುದರ ಹೆಸರು? ಅಲೆಕ್ಸಾಂಡರನ ಪ್ರೀತಿಯ ಕುದುರೆಯ ಹೆಸರು. ಅಲೆಕ್ಸಾಂಡರನ ಗುರು ಯಾರು ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತು, ಅರಿಸ್ಟಾಟಲ್. ಸೊ ಅಲೆಕ್ಸಾಂಡರನ ಪ್ರೀತಿಯ ವಸ್ತುಗಳು ಅಂತ ಕೇಳಿದ್ರೆ ಖಡ್ಗ ಮತ್ತು ಹೋಮರ್ ಅಂತಕ್ಕಂತಹ ಒಬ್ಬ ಬರಹಗಾರನ ಎರಡು ಮಹಾಕಾವ್ಯಗಳು. ಯಾರ್ರೀ? ಹೋಮರ್ ಅಂತಕ್ಕಂಥ ಒಬ್ಬ ಮಹಾಕಾವ್ಯಗಾರನ ಎರಡು ಕಾವ್ಯಗಳು. ಒಂದು ಇಲಿಯಡ್, ಮತ್ತೊಂದು ಒಡಿಸ್ಸಿ ಅಂತ ತಿಳ್ಕೊಂಡು. ಸೊ ಒನ್ಸ್ ಅಗೇನ್, ಅಲೆಕ್ಸಾಂಡರನ ಪ್ರೀತಿಯ ಕುದುರೆ ಹೆಸರು ಬ್ಯೂಸ್ಫಲಾ. ಅಲೆಕ್ಸಾಂಡರನ ಗುರು ಯಾರು ಎಂದರೆ ಅರಿಸ್ಟಾಟಲ್. ಅಲೆಕ್ಸಾಂಡರನ ಪ್ರೀತಿಯ ವಸ್ತುಗಳು ಎಕ್ಸಾಮಿಗೆ ಕೇಳಿರೋದು. ಅಲೆಕ್ಸಾಂಡರನ ಪ್ರೀತಿಯ ವಸ್ತುಗಳು ಖಡ್ಗ ಮತ್ತು ಇಲಿಯಟ್ ಮತ್ತು ಒಡಿಸ್ಸಿ ಗ್ರಂಥಗಳು ಅಂತ ಹೇಳ್ತಾರೆ. ಅಂದ್ರೆ ಆತ ವಿದ್ಯಾವಂತನಾಗಿದ್ದ ಅಂತ ಅರ್ಥ. ಸೊ ಇಂಥ ಅಲೆಕ್ಸಾಂಡರ್ ಪರ್ಷಿಯಾ ಸಾಮ್ರಾಜ್ಯವನ್ನು ಗೆಲ್ಲಬೇಕು, ಗೆದ್ದ ನಂತರ ಅದರ ಏಕಚಕ್ರಾಧಿಪತ್ಯವನ್ನು ವಹಿಸಿಕೊಳ್ಬೇಕು ಅನ್ನೋ ಇಚ್ಛೆಯಿಂದ, ಉತ್ಕುಟತೆಯಿಂದ, ಸೊ ಮೂರನೇ ಡೇರಿಯಸ್ ಕ್ರಿಸ್ತ ಪೂರ್ವ 331ನೇ ವರ್ಷ ಗೌಗ ಮೇಲ್ ಕದನ ಅಂತ ಹೇಳ್ತಾರೆ. ಗೌಗ ಮೇಲ್ ಕದನ ಅಂತ ಹೇಳ್ತಾರೆ. ಗೌಗ ಮೇಲ್ ಕದನ. ಗೌಗ ಮೇಲ್ ಕದನದಲ್ಲಿ ಪರ್ಷಿಯಾದ ದೊರೆ ಅಥವಾ ಅರಸ ಮೂರನೇ ಡೇರಿಯಸ್. ಎಷ್ಟನೇ ಡೇರಿಯಸ್? ಎಷ್ಟನೇ ಡೇರಿಯಸ್? ಮೂರನೇ ಡೇರಿಯಸ್. ಮತ್ತೊಂದು ಕಡೆಗೆ ಯಾರಿರ್ತಾರೆ? ಅಲೆಕ್ಸಾಂಡರ್. ಮತ್ತೊಂದು ಕಡೆಗೆ ಯಾರಿರ್ತಾರೆ? ಅಲೆಕ್ಸಾಂಡರ್ ಇರ್ತಾನೆ. ಸೊ ಇಲ್ಲಿ ಅಲೆಕ್ಸಾಂಡರನಿಗೆ ಗೆಲುವಾಗ್ತದೆ, ಮೂರನೇ ಡೇರಿಯಸ್ನಿಗೆ ಸೋಲಾಗ್ತದೆ. ಇದರ ರಿಸಲ್ಟ್ ಏನು? ಇದರ ಪರಿಣಾಮವೇನು? ಇದರ ಪರಿಣಾಮ ಯಾವುದರ ಪರಿಣಾಮ? ಗೌಗ್ ಮೇಲ್ಕಾಳಗದ ಪರಿಣಾಮ. ಅಲೆಕ್ಸಾಂಡರ್ ತನ್ನ ಗೆಲುವಿನ ನಂತರ ಏಷ್ಯಾದ ಚಕ್ರವರ್ತಿ ಎಂದು ಘೋಷಿಸಿಕೊಂಡ. ಏಷ್ಯಾದ ಚಕ್ರವರ್ತಿ ನಾನೆಂದು ಘೋಷಿಸಿಕೊಂಡ. ಯಾಕ? ಅಖಂಡ ಭೂಮಂಡಲವನ್ನೇ ಗೆದ್ದಬೇಕು ಅಂತ ಹೊರಟಿದ್ದ. ಸೊ ಏಷ್ಯಾದ ಚಕ್ರವರ್ತಿ ಎಂದು ಘೋಷಿಸಿಕೊಂಡದ್ದು ಯಾವ ಕದನದ ನಂತರ? ಗೌಗ್ ಮೇಲ್ ಕದನದ ನಂತರ. ಗೌಗ್ ಮೇಲ್ ಕದನದಲ್ಲಿ ಯಾರನ್ನ ಸೋಲಿಸಿದ? ಮೂರನೇ ಡೇರಿಯಸ್ಸನನ್ನ ಸೋಲಿಸಿದ. ಸೊ ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಪರ್ಷಿಯಾದ ಅಖೆಮಿಯನ್ ಸಾಮ್ರಾಜ್ಯವನ್ನ, ಯಾವ ಸಾಮ್ರಾಜ್ಯವನ್ನ? ಅಖೇಮಿಯನ್ ಸಾಮ್ರಾಜ್ಯವನ್ನ ತನ್ನ ವಶಕ್ಕೆ ಪಡೆದ. ಸೊ ಅದರ ಸಂಪೂರ್ಣ ಆಡಳಿತವನ್ನ ಅಲೆಕ್ಸಾಂಡರನೇ ವಹಿಸಿಕೊಂಡ. ಸೊ ಹೀಗೆ ಅಲೆಕ್ಸಾಂಡರ್ ತನ್ನ ಮಹತ್ವಾಕಾಂಕ್ಷೆಯನ್ನ ಪ್ರಾರಂಭಿಸಿದ. ಸೊ ಅಖಂಡವಾಗಿರ್ತಕ್ಕಂಥ ಪರ್ಷಿಯನ್ ಸಾಮ್ರಾಜ್ಯವನ್ನು ಗೆದ್ದುಕೊಂಡ. ತನ್ನನ್ನು ತಾನು ಚಕ್ರವರ್ತಿ ಎಂದು ಘೋಷಿಸಿಕೊಂಡ. ಅಖೆಮಿಯನ್ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ತೆಗೆದುಕೊಂಡು ಬಂದ. ಸೊ ಹಾಗಾದರೆ ಇಂಥ ಅಲೆಕ್ಸಾಂಡರ್ ಭಾರತದ ಕಡೆಗೆ ಬರು ಮನಸ್ಸು ಮಾಡಿದ್ದು ಯಾವ ಕಾರಣಕ್ಕಾಗಿ? ಮಿತ್ರರೇ, ಸಂಪತ್ತಿನ ಆಸೆ. ಭಾರತ ಅಗಾಧವಾಗಿರ್ತಕ್ಕಂಥ ಸಂಪದ್ಭರಿತ ಭೂಮಿ ಇದೆ. ಸೊ ಅಲ್ಲಿ ನನಗೆ ಸಾಕಷ್ಟು ಸಂಪತ್ತು ಸಿಗ್ತದೆ, ಹಾಗೆ ನನ್ನ ಸಾಮ್ರಾಜ್ಯದ ವಿಸ್ತರಣೆಯೂ ಆಗ್ತದೆ ಅನ್ನುವ ಇಚ್ಛೆಯಿಂದ
ಭಾರತಕ್ಕೆ ಬರಲು ಮನಸ್ಸು ಮಾಡಿದ, ಭಾರತದ ಗಡಿಗಳಿಗೆ ಬರಲು ಅಲೆಕ್ಸಾಂಡರ್ ಮನಸ್ಸು ಮಾಡಿದ. ಅಲೆಕ್ಸಾಂಡರ್ನ ಪ್ರೀತಿಯ ವಸ್ತು ಅಂದ ತಕ್ಷಣಕ್ಕೆ ಮೊದಲಿಗೆ ಬಂದದ್ದು ಖಡ್ಗ. ಅಂದರೆ ಅಲೆಕ್ಸಾಂಡರ್ ತನ್ನ ಬಾಲ್ಯಾವಸ್ಥೆಗೆ ಬಂದಾಗ ಯುದ್ಧ ಕಲೆಗಳ ಬಗ್ಗೆ ಅರಿತುಕೊಂಡ. ಹಾಗಲ್ಲ ನನ್ನ ಭಾರತ ಭೂಮಿ, ತಾಯಿಯ ಗರ್ಭದಲ್ಲೇ ಇದ್ದಾಗಲೇ ಯುದ್ಧದ ಬಗ್ಗೆ ತಿಳಿದಿದ್ದ ಅಭಿಮನ್ಯು, ಅಂಥ ಭೂಮಿ ನನ್ನ ಭಾರತ ದೇಶದ್ದು. ಸೊ ಇಲ್ಲಿ ಅಲೆಕ್ಸಾಂಡರ್ನ ಪ್ರತಿ ಹೆಜ್ಜೆಯನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ ಮಿತ್ರರೇ. ಎಕ್ಸಾಮ್ ಪರ್ಪಸ್ ಏನು ಬೇಕೋ ಅದೆಲ್ಲವನ್ನು ಬರ್ಕೊಳ್ರಿ, ಆದರೆ ಇಲ್ಲಿ ನನ್ನ ದೇಶವೇ ನನಗೆ ಬಹಳ ಮುಖ್ಯ. ಇಲ್ಲಿ ಬರ್ತಕ್ಕಂಥ ನನ್ನ ಪೌರರವಣೆ ಅಥವಾ ಪುರರವಣೆ ನನಗೆ ಬಹಳ ಇಷ್ಟ. ಸೊ ಅಲೆಕ್ಸಾಂಡರ್ನ ದ್ವೇಷಿಸ್ತಿಲ್ಲ, ಆದರೆ ನಿಜವಾದ ಇತಿಹಾಸವನ್ನು ತಿಳಿಸ್ತಾ ಇದ್ದೇನೆ. ಎಕ್ಸಾಮ್ ಪರ್ಪಸ್ ಕೂಡ ಹೋಗೋಣ. ಸೊ ಇಲ್ಲಿ ನೋಡ್ರಿ ಮಿತ್ರರೇ, ಸೊ ಒನ್ಸ್ ಅಗೇನ್ ಅಲೆಕ್ಸಾಂಡರ್ನ ಒಂದು ಪ್ರವೇಶವನ್ನು ಕೂಡ ನಾವು ನೋಡೋಣ. ಅಲೆಕ್ಸಾಂಡರ್ ಭಾರತವನ್ನು ಪ್ರವೇಶಿಸಬೇಕಾದ್ರೆ ನಡೆದಿರ್ತಕ್ಕಂಥ ಘಟನೆ ಸೊ ವೆರಿ ಇಂಪಾರ್ಟೆಂಟ್. ಈ ಅಲೆಕ್ಸಾಂಡರ್ ಅಂತಕ್ಕಂಥ ವ್ಯಕ್ತಿ ಎಲ್ಲರಿಗೂ ಗೊತ್ತದೆ, ಕ್ರಿಸ್ತ ಪೂರ್ವ 327. ಎಷ್ಟ್ರಿ? ಕ್ರಿಸ್ತ ಪೂರ್ವ 327ರಲ್ಲಿ ಭಾರತದ ಗಡಿಯ ಕಡೆಗೆ ಬಂದ. ಸೊ ಪರ್ವತ ಹಿಂದ್ ಕುಶ್ ಪರ್ವತ ಅಂತ ಹೇಳ್ತಾರೆ. ಯಾವ ಪರ್ವತ? ಹಿಂದ್ ಕುಶ್ ಪರ್ವತ. ಕಣಿವೆ ಅಂತ ಬಂದ್ರ ಕೈಬರ್ ಕಣಿವೆ. ಯಾವ ಕಣಿವೆ? ಕೈಬರ್ ಕಣಿವೆ. ಎಕ್ಸಾಮಿಗೆ ಬಂದದೆ. ಅಲೆಕ್ಸಾಂಡರ್ ಭಾರತವನ್ನು ಪ್ರವೇಶಿಸಿದ ಕಣಿವೆ ಯಾವುದು ಅಂತ ತಿಳ್ಕೊಂಡು ಅದೇ ಭಾಗದಲ್ಲಿ ಬೋಲಾನ ಇವು ಕಣಿವೆ ಅಂತ ಬರ್ತವೆ. ಸೊ ಅವನು ಬಂದಿರೋದು ಕೈಬರ್ ಕಣಿವೆಯ ಮೂಲಕ ಭಾರತದ ಗಡಿಯನ್ನು ಪ್ರವೇಶಿಸುವ ಮುಂಚೆ ನಡೆದಿರ್ತಕ್ಕಂಥ ಘಟನೆಗಳನ್ನು ಕೂಡ ಹೇಳ್ತೇನೆ. ಸೊ ಹಾಗೆ ಪರ್ವತ ಅಂತ ಕೇಳಿದರೆ ಹಿಂದ್ ಕುಶ್ ಪರ್ವತ. ಸೊ ಮಿತ್ರರೇ, ಅಲೆಕ್ಸಾಂಡರ್ ಯಾವಾಗ ಭಾರತದ ಗಡಿಗೆ ಬರ್ತಾನಂತ ತಿಳಿತೋ, ಸೊ ನಮ್ಮ ಭಾರತದಲ್ಲಿ ತಕ್ಷಶಿಲಾ ಅಂತ ಒಂದು ಸ್ಥಳ ಇದೆ. ಯಾವ ಶಿಲಾ? ತಕ್ಷಶಿಲಾ. ಇಲ್ಲೊಬ್ಬ ಅರಸನಿದ್ದಾನೆ, ಅಂಬಿ ಎಂಬ ದೊರೆ. ಯಾವ ದೊರೆ? ಅಂಬಿ ಎಂಬ ದೊರೆ. ಈ ಅಂಬಿ ಎಂಬ ದೊರೆಯ ವಿರೋಧಿ ಇದ್ದ ಪೌರಸ್. ಯಾರೇ? ಪೌರಸ್ ಅಥವಾ ಪುರುರವ ಅಂತ ಹೇಳ್ತಾರೆ. ಸೊ ಅಂಬಿಗೂ ಪೌರಸನಿಗೂ ಆಗ ಬರ್ತಿಲ್ಲ. ಸೊ ಅಂಬಿ ಇರೋದು ತಕ್ಷಶಿಲಾದಲ್ಲಿ, ಸೊ ಇವರಿರೋದು ಪಂಜಾಬ್ದಲ್ಲಿ. ಸೊ ಅಲೆಕ್ಸಾಂಡರ್ನ ದಾಳಿಗಳ ಬಗ್ಗೆ ಆಲ್ರೆಡಿ ಅಂಬಿಗೆ ಗೊತ್ತಿತ್ತು. ಸೊ ಅಲೆಕ್ಸಾಂಡರ್ ನನ್ನ ಹತ್ರ ಬರ್ತಿದ್ದಾನೆ ಅಂದರೆ ನನ್ನನ್ನು ಕೂಡ ಏನು ಮಾಡ್ಬೋದು? ಸಂಹರಿಸ್ಬೋದು ಅಂತ ತಿಳ್ಕೊಂಡು ಪುಕ್ಕಲು ದೊರೆಯಾದ ಅಂಬಿ ಅಲೆಕ್ಸಾಂಡರನಿಗೆ ಶರಣಾದ. ಯಾರಿಗೆ ಶರಣಾದ? ಅಲೆಕ್ಸಾಂಡರನಿಗೆ ಶರಣಾದ. ಈ ಮೂಲಕ ಭಾರತದ ಪುಕ್ಕಲು ದೊರೆ ಅಂತ ಕರೆಸ್ಕೊಳ್ತಾನೆ. ಯಾರು? ಅಂಬಿ. ಪುಕ್ಕಲು ದೊರೆ ಅಂತ ಕರೆಸ್ಕೊಳ್ತಾನೆ. ಮತ್ತೆ ದೇಶದ್ರೋಹಿ ಅಂತ ಕೂಡ ಕರೆಸ್ಕೊಳ್ತಾನೆ ಈ ಅಂಬಿ. ಎಸ್, ಅಲೆಕ್ಸಾಂಡರ್ ಬಂದದ್ದು 30,000 ಸೈನ್ಯದೊಂದಿಗೆ. ಎಷ್ಟು ಸಾವಿರ ಸೈನ್ಯದೊಂದಿಗೆ ಅಲೆಕ್ಸಾಂಡರ್ ಎಷ್ಟು ಸೈನ್ಯದೊಂದಿಗೆ ಭಾರತವನ್ನು ಪ್ರವೇಶಿಸಿದ ಅಂದರೆ 30,000 ಸೈನಿಕರನ್ನು ತೆಗೆದುಕೊಂಡು ಬಂದಿದ್ದ. ಆಲ್ರೆಡಿ ಅಂಬಿಯು ಕೂಡ ಹೋಗಿ ಶರಣಾಗಿದ್ದ. ಸೊ ದಾಳಿಯನ್ನು ಮಾಡುವ ಕುರಿತಾಗಿ ಆತನಲ್ಲಿ ಮಾತುಕತೆಯನ್ನು ನಡೆಸಿದ. ಸೊ ಆ ಮಾತಿನಂತೆ ಅಲೆಕ್ಸಾಂಡರ್ ಪೌರಸ್ಸನ ಮೇಲೆ ದಾಳಿಗಳನ್ನು ಕೈಗೊಳ್ಳಬೇಕಾಗ್ತದೆ. ಎಸ್ ಮಿತ್ರರೇ, ಅಲೆಕ್ಸಾಂಡರ್ ಮತ್ತು ಅಂಬಿ ಎರಡು ಭಾಗಗಳಾಗಿ ಇಬ್ಬಾಗ ಆಗ್ತಾರೆ. ಎಷ್ಟು ಸಾವಿರ ಅದ? 30,000 ಸೈನ್ಯ ಅದ. ಸೊ ಅಲೆಕ್ಸಾಂಡರ್ ಯಾವ ಭಾಗದಿಂದ ಬಂದ ಅಂತಂದರೆ ಹಿಂದ್ ಕುಶ್ ಪರ್ವತವನ್ನು ಆಯ್ಕೆ ಮಾಡಿಕೊಂಡ. ಅಂಬಿ ಪೇಶಾವರ ಭಾಗ ಅಥವಾ ಕೈಬರ್ ಕಣಿವೆಯ ಮೂಲಕ ಬರಬೇಕು. ಯಾವ ಕಣಿವೆ? ಕೈಬರ್ ಕಣಿವೆಯ ಮೂಲಕ ಬರಬೇಕು ಅಂತ ಒಪ್ಪಂದ ಆಯಿತು. ಸೊ ಈ ಹಿಂದ್ ಕುಶ್ ಪರ್ವತ ಅನ್ನೋ ಕಾನ್ಸೆಪ್ಟಿಂದ ಬರಬೇಕು ಅಂತಂದರೆ ಅಲೆಕ್ಸಾಂಡರ್ ಚಿತ್ರಾಲ್ ನದಿಯನ್ನು ದಾಟಬೇಕು. ಯಾವ ನದಿಯನ್ನು? ಚಿತ್ರಾಲ್ ನದಿಯನ್ನು ದಾಟಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಚಿತ್ರಾಲ್ ನದಿ. ಯಾವ ನದಿ? ಚಿತ್ರಾಲ್ ನದಿ. ಇದು ಹಿಂದ್ ಕುಶ್ ಪರ್ವತದಲ್ಲಿ ಹುಟ್ಟಿ ಕಾಬೂಲನ್ನೇ ಸೇರ್ತದೆ. ಏನನ್ನು ಸೇರ್ತದ? ಕಾಬೂಲನ್ನು ಸೇರ್ತದೆ. ಚಿತ್ರಾಲ್ ನದಿ ಎಲ್ಲಿ ಹುಟ್ಟುತ್ತದೆ? ಹಿಂದ್ ಕುಶ್ ಪರ್ವತದಲ್ಲಿ ಹುಟ್ಟಿ ಹರಿದು ಎಲ್ಲಿಗೆ ಹೋಗಿ ಸೇರ್ತದೆ? ಕಾಬೂಲನ್ನು ಸೇರ್ತದೆ. ಎಸ್, ಈ ಚಿತ್ರಾಲ್ ನದಿ ಇನ್ನೊಂದು ವಿಶೇಷ. ಚಿತ್ರಾಲ್ ನದಿ ದಂಡೆ ಅತಿ ಸುಂದರವಾಗಿದೆ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ಇಲ್ಲಿ ದೇವದಾರು ವೃಕ್ಷಗಳಿವೆ. ಯಾವ ವೃಕ್ಷಗಳು? ದೇವದಾರು ವೃಕ್ಷಗಳಿವೆ ಅಂತ ಹೇಳ್ತಾರೆ. ಸೊ ಈ ದೇವದಾರು ವೃಕ್ಷ ಎಲ್ಲಿ ಬಂದಿದೆ ಹೇಳ್ರಿ? ಸೊ ನಾ ಹಿಂದಿನ ಕ್ಲಾಸ್ನಾಗ ಹೇಳ್ತಿದ್ದೆ ಪಾರ್ಶ್ವನಾಥನ ಮರದ ಬಗ್ಗೆ. ಸೊ ಅಲ್ಲಿ ದೇವದಾರ
ತುತಕಿ ಮರ ಅಥವಾ ತುಟಕಿ ಮರ ಅಂತ ಹೇಳಿ ನೋಡ್ರಿ. ಸೊ ಆ ದೇವರ ವೃಕ್ಷಗಳು ಎಲ್ಲಿ ಅಂದರೆ ಹಿಂದೂಕುಷ್ ಪರ್ವತದ ಚಿತ್ರಾ ನದಿ ದಂಡೆಯ ಮೇಲಿವೆ ಅಂತ ಅರ್ಥ. ಎಸ್, ಈ ಅಲೆಕ್ಸಾಂಡರ್ ಈ ಭಾಗದ ಮೂಲಕ ಏನು ಬರತ್ತಾನಲ್ಲ, ಆತನಿಗೆ ಎದುರಾಗಿದ್ದು ಯಾರೆಂದರೆ ಅಶ್ವಕ ರಾಜ್ಯ ಅಂತ ಇತ್ತು. ಅಲ್ಲಿ ಯಾವ ರಾಜ್ಯ? ಅಶ್ವಕ ರಾಜ್ಯ ಅಂತ ಇತ್ತು. ಅಲ್ಲಿ ಒಂದು ಗುಡ್ಡಗಾಡು ಜನತೆ ಇತ್ತು, ಮಶಕಾವತಿ. ಯಾವತಿ? ಮಶಕಾವತಿ ಅಂತ ಗುಡ್ಡಗಾಡು ಜನತೆ ಇತ್ತು. ಆ ಮಶಕಾವತಿಯ ಗುಡ್ಡಗಾಡಿನ ಜನತೆ ಅಲೆಕ್ಸಾಂಡರನನ್ನು ಎದುರಿಸಿ ಅಲೆಕ್ಸಾಂಡರನಿಗೆ ಎದ್ದೇಳಬಾರದು ಆ ರೀತಿಯಾಗಿರ್ತಕ್ಕಂತಹ ಗಾಯಗಳನ್ನು ಮಾಡ್ತಾರೆ. ಸೊ ಈ ಕಡೆಗೆ ಬರ್ತಿದ್ನಲ್ಲ ಅಂಬಿ, ಈ ಅಂಬಿಯನ್ನ ನೇರವಾಗಿ ಅಶ್ವಕ ರಾಜನೇ ಎದುರಿಸಿದ. ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿಕತ್ತಿದ್ದೀನಿ. ಅಶ್ವಕ ರಾಜ್ಯದ ಮಶಕಾವತಿ ಅಂತಕ್ಕಂತಹ ಒಂದು ಗುಡ್ಡಗಾಡಿನ ಜನತೆ ಅಲೆಕ್ಸಾಂಡರನನ್ನು ಘಾಸಿಗೊಳಿಸಿದೆ. ಸೊ ಇತ್ ಕಡೆ ಅದೇ ರಾಜ್ಯದ ಅಶ್ವಕ ರಾಜ, ಯಾವ ರಾಜ? ಅದೇ ರಾಜ್ಯದ ಅಶ್ವಕ ರಾಜ ಅಂಬಿಯನ್ನು ಎದುರಿಸ್ತಿದ್ದಾನೆ. ಸೊ ಆದರೆ ಅಶ್ವಕ ರಾಜ್ಯ ಸುಮಾರು 30 ದಿನಗಳ ಕಾಲ ಹೋರಾಡಿ, ಎಷ್ಟು ದಿನ? 30 ದಿನಗಳ ಕಾಲ ಹೋರಾಟವನ್ನು ಮಾಡಿ ಆ ಯುದ್ಧದಲ್ಲಿ ಸೋಲನ್ನು ಅಪ್ಪಿದ, ಹಾಗೆ ಮರಣವನ್ನು ಕೂಡ ಅಪ್ಪಿದ ಅಂತ ಹೇಳ್ತಾರೆ. ಸೊ ಈ ಕಡೆಗೆ ಅಲೆಕ್ಸಾಂಡರ್ ಮೇಲುಗೈಯನ್ನು ಸಾಧಿಸಿದ ನಂತರ ಆ ಮಶಕಾವತಿ ಗುಡ್ಡಗಾಡಿನ ಜನರನ್ನು ಅತ್ಯಂತ ಹಿಂಸಾತ್ಮಕವಾಗಿ ಕೊಲ್ಲಲ್ಪಡಿಸ್ತಾನೆ ಅಲೆಕ್ಸಾಂಡರ್. ಸೊ ಮುಂದೆ ಈ ಇಬ್ಬರ ಜುಗಲ್ಬಂದಿ ಎಲ್ಲಿಯವರೆಗೂ ಬರಬೇಕು? ಪೌರಸ್ಸನಲ್ಲಿಗೆ ಬರಬೇಕು. ಎಲ್ಲಿಗೆ ಬರಬೇಕು? ಪೌರಸ್ನಲ್ಲಿಗೆ ಬರಬೇಕು. ಅಲ್ಲಿಗೆ ಬರಬೇಕು ಅಂದರೆ ಇನ್ನೂ ಒಂದು ನಗರವನ್ನು ಗೆಲ್ಲಬೇಕಾಗಿತ್ತವರು. ಆ ನಗರ ಯಾವುದಂದ್ರೆ ನೈಸ್ ನಗರ ಅಂತ ಹೇಳ್ತಾರೆ. ಯಾವ ನಗರ? ನೈಸ್ ನಗರ. ನೈಸ್ ನಗರದ ಮೇಲೆ ದಾಳಿ ಅಂತ ಹೇಳ್ತಾರೆ. ಸೊ ನೋಡ್ರಿ, ಅಲೆಕ್ಸಾಂಡರ್ನ ಮೊದಲನೇದ್ದು ಗೌಗ್ ಮೇಲ್ ಕದನ ಅಂತ ಹೇಳಿದೆ. ಅಲ್ಲೇ ಡೇರಿಯಸ್ನೊಂದಿಗೆ ಅಂದರೆ 3ನೇ ಡೇರಿಯಸ್ನೊಂದಿಗೆ ಹೋರಾಡಿ ಭಾರತಕ್ಕೆ ಬಂದಾನ. ಭಾರತಕ್ಕೆ ಬಂದಾಗ, ಭಾರತದ ಗಡಿಗೆ ಬಂದಾಗ ಅಂಬಿ ಅಂತಕ್ಕಂಥ ಪುಕ್ಕುಲು ದೊರೆ ಆತನಿಗೆ ಶರಣಾಗ್ಯಾನ. ತನ್ನ ಮನದ ಇಂಗಿತವನ್ನು ತಿಳಿಸಿದ್ದ, ನನಗೆ ಇಂಥ ಒಬ್ಬವ ವಿರೋಧಿ ಅದನ್ನ, ಅವನು ಸುಲ್ಸುನ್ ಬಾ ಅಂತ ತಿಳ್ಕೊಂಡು ಅದಕ್ಕೆ ಅಲೆಕ್ಸಾಂಡರ್ನು ಕೂಡ ವಿಸ್ತಾರ ಮಾಡಬೇಕು ಸಾಮ್ರಾಜ್ಯ ಅಂತನ ಬಂದಿದ್ದ. ಸೊ ಅವನ ಇಚ್ಛೆಯಂತೆ, ಅವನ ಬಯಕೆಯಂತೆ ಏನಾಗಿತ್ತಿಲ್ಲ, ಸಹಕಾರವು ಕೂಡ ಸಿಕ್ಕಿತ್ತು. ಎಸ್, ನೈಸ್ ನಗರ. ಇದನ್ನ ಸ್ವಾತ್ ಗುಡ್ಡಗಾಡು ಅಂತ ಕರೀತಾರೆ. ಸ್ವಾತ್ ಗುಡ್ಡಗಾಡು ಜನತೆ ಅಂತ ಕೂಡ ಕರೀತಾರೆ. ಈ ನೈಸ್ ನಗರವನ್ನು ಕೂಡ ಗೆದ್ದ. ಸೊ ಎಸ್, ವೆರಿ ಇಂಪಾರ್ಟೆಂಟ್. ಕ್ರಿಸ್ತಪೂರ್ವ 326, ಕ್ರಿಸ್ತಪೂರ್ವ 326 ವೆರಿ ಇಂಪಾರ್ಟೆಂಟ್. ಯಾಕ ಅಂತಂದ್ರೆ ಅದನ್ನು ಜೀಲಂ ನದಿ ಕಾಳಗ, ಹೈಡಾಸ್ಪಸ್ ಕಾಳಗ ಅಂತ ಕರೀತಾರೆ. ಸೊ ಯಾವ ಕಾಳಗ? ಸೊ ಬರಿತಾ ಇದ್ದೀನಿ ಮಿತ್ರರೇ, ಕ್ರಿಸ್ತಪೂರ್ವ 326, ಅದನ್ನು ಝೀಲಂ ಅಥವಾ ಎಕ್ಸಾಮಿಗೆ ಬಂದಿರೋದು ಹೈಡಾಸ್ಪಸ್ ಕದನ ಅಂತ ಕರೀತಾರೆ. ಸೊ ಇಲ್ಲಿ ಆತನಿಗೆ ಎದುರಾದವ ಒಂದು ಕಡೆ ಅಲೆಕ್ಸಾಂಡರ್, ಮತ್ತೊಂದು ಕಡೆಗೆ ಮುಂಚೆ ಫಸ್ಟ್ ಹರಿವರ್ಮ, ನಂತರದಲ್ಲಿ ಪೌರಸ್. ಎಸ್, ಪೌರಸ್ಸನ ಮಗನೇ ಹರಿವರ್ಮ. ಅಲೆಕ್ಸಾಂಡರ್ ದಾಳಿಗಳನ್ನು ಕೈಗೊಂಡಾಗ ಪೌರಸ್ಸನ ಮಗನಾಗಿರ್ತಕ್ಕಂತಹ ಹರಿವರ್ಮ ಈ ಯುದ್ಧದಲ್ಲಿ ಸಾವೊಪ್ತಾನೆ, ಮಡಿದು ಹೋಗ್ತಾನೆ. ಇದನ್ನು ಹೇಳಿದವರು ಯಾರು ಅಂತಂದರೆ ಗ್ರೀಕ್ ಬರಹಗಾರ ಅರಿಯನ್ ಅಂತಕ್ಕಂಥ ವ್ಯಕ್ತಿ ಹೇಳ್ತಾನ. ಏನು ಅಂತಂದರೆ ಅಲೆಕ್ಸಾಂಡರನ್ನ ಈ ಝೀಲಂ ನದಿ ಕಾಳಗದ ಒಂದು ಮೊದಲನೇ ಭಾಗದಲ್ಲಿ ಭಾಗಿಯಾದವ ಪೌರಸ್ಸನ ಮಗ ಹರಿವರ್ಮನ ಮರಣದ ನಂತರ ಪೌರಸ ಯುದ್ಧ ಭೂಮಿಗೆ ಸುಮಾರು 30,000 ಕಾಲ್ದಳ. ಎಷ್ಟು ಸಾವಿರ ಕಾಲ್ದಳ? 30,000 ಕಾಲ್ದಳ, 4,000 ಅಶ್ವದಳ, ಸೊ 300 ರಥದಳ, ಸೊ ಒಂದು ಸುಮಾರು 300 ಗಜದಳವನ್ನು ತಗೊಂಡು ಯುದ್ಧ ಭೂಮಿಯನ್ನು ಪ್ರವೇಶಿಸಿದ ಪೌರಸ್ ಅಂತ ಹೇಳ್ತಾರೆ. ಯಾರು ಹೇಳ್ಯಾರಂಗ? ಗ್ರೀಕ್ ಬರಹಗಾರ. ಯಾವ ಬರಹಗಾರ? ಗ್ರೀಕ್ ಬರಹಗಾರ ಅರಿಯನ್ ಹೇಳಿದ. ಸೊ ಇಲ್ಲಿ ಪೌರಸ್
ಅಲೆಕ್ಸಾಂಡರ್ನೊಂದಿಗೆ ಹೋರಾಡ್ತಿರ್ಬೇಕಾದ್ರೆ ಅಲೆಕ್ಸಾಂಡರ್ ಏರಿದ ಪ್ರೀತಿಯ ಕುದುರೆ ಬ್ಯೂಸ್ಫಲ. ಯಾವ್ದ್ರಿ? ಅವಾಗಲೇ ಹೇಳಿದೆ ನಾನು, ಬ್ಯೂಸಿಫಲ ಅಥವಾ ಬ್ಯೂಸ್ ಫಲ ಅಂತ ಕರೀತಾರೆ. ಆ ಬ್ಯೂಸ್ ಫಲ ಕುದುರೆ ಸತ್ತು ಹೋಗ್ತದೆ, ಅಲೆಕ್ಸಾಂಡರ್ ಖಿನ್ನತೆಗೆ ಒಳಗಾಗ್ತಾನೆ. ಪೌರಸ್ಸನ ಮಗ ಇಲ್ಲಿ ಸತ್ರೆ ಅವನು ಮಗನಂಗ ಕಾಣ್ತಿದ್ದ ಬ್ಯೂಸ್ ಫಲ ಕುದುರೆ ಏನಾಗಿದೆ ಈಗ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗಿದೆ. ಎಸ್ ವಿದ್ಯಾರ್ಥಿ ಮಿತ್ರರೇ, ನಿಮ್ಗೆ ತಿಳಿದಿರಲಿ ಅಲೆಕ್ಸಾಂಡ್ರಿಯಾ ನಗರ ಅಂತ ಏನದಲ್ಲ. ಸೊ ಅಲೆಕ್ಸಾಂಡರ್ ಇಲ್ಲಿ ತನ್ನ ದಾಳಿಯ ನಂತರದಲ್ಲಿ ತನ್ನ ದೇಶಕ್ಕೆ ಅಂದ್ರೆ ಅವ್ನ ಸೈನಿಕರೆಲ್ಲ ತೊಗೊಂಡು ಹೋಗ್ತಾರೆ. ಸದ್ಯ ಹೇಳ್ತೀನಿ. ಸೊ ಅದರೊಂದಿಗೆ ಸತ್ತಂಥ ಕುದುರೆಯನ್ನು ತೊಗೊಂಡು ಹೋಗಿ ಎಲ್ಲಿ ಮಣ್ಣು ಮಾಡ್ತಾರಲ್ಲ, ಎಲ್ಲಿ ಮುಚ್ತಾರಲ್ಲ, ಅಲ್ಲೇ ಏನಾಗ್ತದೆ ಅಂದರೆ ಅಲೆಕ್ಸಾಂಡ್ರಿಯಾ ಅಂತಕ್ಕಂಥ ನಗರ ಆಗ್ತದೆ. ಎಸ್, ಮುಂದೆ ಹೋಗೋಣ. ಸೊ ಇಲ್ಲಿ ಪೌರಸ್ಸನ ಕಲಿತನದ ಹೋರಾಟವನ್ನು ಕಂಡಿರ್ತಕ್ಕಂಥ ಅಲೆಕ್ಸಾಂಡರ್ ನಿಬ್ಬೆರಗಾಗ್ತಾನೆ. ಸೊ ಮೊದಲಿಗೆ ಝೀಲಂ ನದಿ ದಂಡೆಯ ಮೇಲೆ, ಯಾವ ನದಿ ದಂಡೆಯ ಮೇಲೆ? ಝೀಲಂ ನದಿ ದಂಡೆಯ ಮೇಲೆ ಅಲೆಕ್ಸಾಂಡರ್ ಬಿಡಾರವನ್ನು ಹೂಡಿದ ತನ್ನ ಸೈನ್ಯದೊಂದಿಗೆ. ಎಷ್ಟು ಸಾವಿರ ಸೈನ್ಯವಿತ್ತು? 30,000 ಸೈನ್ಯವಿತ್ತು. ಸೊ ಹಾಗೆಯೇ ನಮ್ಮ ಪೌರಸ್ಸನು ಕೂಡ ಎಷ್ಟು ಸೈನ್ಯವನ್ನು ತೆಗೆದುಕೊಂಡು ಹೋಗಿದ್ದಾನೆ ಅನ್ನೋದು ಇಲ್ಲಿ ಬರೆದಿದ್ದೇನೆ. ಸರಿ, ಝೀಲಂ ನದಿ ದಂಡೆಯ ಮೇಲೆ ಬಿಡಾರವನ್ನು ಹೂಡಿದ ಪ್ರಕೃತಿಯ ಒಂದು ವರ, ಪ್ರಕೃತಿಯ ಒಂದು ಕೊಡುಗೆ ಅಲೆಕ್ಸಾಂಡರನಿಗಿತ್ತು. ಪ್ರಕೃತಿ ನಮ್ಮ ಪೌರಸ್ಸನಿಗೆ ಮೋಸವೆಸಗಿತ್ತು. ಸೊ ಹೇಗೆಂದರೆ ಅವತ್ತು ಅದೇ ಯುದ್ಧ ದಿನ ಸಾಕಷ್ಟು ಮಳೆಯಾಗ್ತದೆ. ಮಳೆಯಾದ ತಕ್ಷಣಕ್ಕೆ ಪೌರಸ್ಸನ ಈ ಸೈನಿಕ ದಳಕ್ಕೆ ಮುನ್ನಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇದನ್ನು ತಿಳಿದಂತಹ ಅಲೆಕ್ಸಾಂಡರ್ ಹಠಾತ್ತನೆ ದಾಳಿಯನ್ನು ಮಾಡಿ ಕೇವಲ 8 ಗಂಟೆಗಳ ಕಾಲದಲ್ಲಿ ಪೌರಸ್ಸನನ್ನು ಸೋಲಿಸಿದ ಅಂತ ಇತಿಹಾಸಕಾರರು ಸಾಕಷ್ಟು ಪುಸ್ತಕದಲ್ಲಿ ಬರೆದಿದ್ದಾರೆ. ಸೊ ಬರೀಲಿ, ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಆತ ಬಿಡಾರ ಹೂಡಿದ್ದು ಯಾವ ನದಿಯ ದಂಡೆ? ಝೀಲಂ ನದಿಯ ದಂಡೆ. ಹೈಡಾಸ್ಪಸ್ ಕದನದಲ್ಲಿ ಪೌರಸ್ಸನ ಮಗ ಸತ್ತಂತವನು ಯಾರು ಅಂತ ಕೇಳಿದ್ರೆ ಹರಿವರ್ಮ. ಹೈಡಾಸ್ಪಸ್ ಕದನದಲ್ಲಿ ಅಲೆಕ್ಸಾಂಡರ್ನ ಪ್ರೀತಿಯ ಕುದುರೆ ಏನಾಯಿತು ಅಂದರೆ ಸತ್ತು ಹೋಯಿತು. ಸೊ ಇಷ್ಟು ಘಟನೆಗಳನ್ನು ಹೇಳ್ತಾ ಇದ್ದೀನಿ. ಸೊ ಜೊತೆಗೆ ಇಲ್ಲಿ ಒಂದು 3 ಸ್ಥಳಗಳಲ್ಲಿ ಈ ಯುದ್ಧ ನಡೀತದೆ. ಹೈಡಾಸ್ಪಸ್ ಕದನ ಎಷ್ಟು ಸ್ಥಳಗಳಲ್ಲಿ? ಅವಕ್ಕ ಕೋಡ್ ವರ್ಡ್ SPK. ಒಂದು ಎಸ್ ಅಂದ್ರೆ ಶಿರ್ವಾಳ ಅನ್ನೋ ಸ್ಥಳ. ಯಾವುದ್ರಿ? ಶಿರ್ವಾಳ ಅಂತೆ. ಸೊ ಪಿ ಅಂದರೆ ಪಕ್ರಾಳ ಅನ್ನುವಂತಹ ಸ್ಥಳ. ಇನ್ನು ಕೆ ಎಂದರೆ ಕಾರಿಪೋ ಅನ್ನೋ ಒಂದು ಸ್ಥಳ. ಒಟ್ಟು 3 ಸ್ಥಳಗಳಲ್ಲಿ ಏನಾಗ್ತದೆ ಅಂತಂದ್ರೆ ಈ ಝೀಲಂ ನದಿ ಕಾಳಗ ಅಥವಾ ಹೈಡಾಸ್ಪಸ್ ಕಾಳಗ ಜರುಗ್ತದೆ. ಸೊ ಇಲ್ಲಿ ಪೌರಸ್ಸನ ಒಂದು ಕಲಿತನದ ಹೋರಾಟವನ್ನು ಕಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಇಷ್ಟೂ ಈ ಸ್ಥಳಗಳಲ್ಲಿ ಹೋರಾಡುವ ಮೂಲಕ ಗೆಲುವನ್ನು ಸಾಧಿಸಿದ್ದು ನಿಜ ಪುಸ್ತಕದ ಪ್ರಕಾರ. ಸೊ ಹಾಗೆ ಹೋಗೋಣ. ಎಕ್ಸಾಮ್ನ ಪ್ರಶ್ನೆ ಇದನ್ನೇ ಕೇಳ್ತಾರೆ, ಇದಕ್ಕೆ ಹೀಗೆ ಉತ್ತರ ಹಾಕಿ ಬರ್ರಿ. ಸೊ ಸಿರ್ವಾಳ್, ಪಕ್ರಾಳ್, ಕಾರಿಪೋಗಳ ನಂತರ ಒಂದು ಪ್ರಶ್ನೆಯನ್ನು ಅಲೆಕ್ಸಾಂಡರ್ ಕೇಳಿದ ಪುರರವಣನ. ಏ ಪೌರಸ್, ನೀನೀಗ ಸೆರೆಯಾಗಿ ನನ್ನ ಕೈಯಲ್ಲಿ ಬಂದಿಯಾಗಿ ನಿನ್ನನ್ನು ನಾನು ಹೇಗೆ ನೋಡ್ಕೊಳ್ಬೇಕು? ಪೌರಸ್ ಹೇಳಿದ, ಒಬ್ಬ ರಾಜ ಮತ್ತೊಬ್ಬ ರಾಜನನ್ನು ಹೇಗೆ ನೋಡಿಕೊಳ್ತಾನೋ ಹಾಗೆಯೇ ನೀನು ಕೂಡ ನನ್ನನ್ನು ನೋಡ್ಕೋಬೇಕು. ಎಂಥ ಮಾತು! ಇಂಥ ಮಾತಿಗೆ ಅಲೆಕ್ಸಾಂಡರ್ ತಲೆಬಾಗಿ ತಾನು ಇಲ್ಲಿಯವರೆಗೂ ಗೆದ್ದಂತಹ 37 ನಗರಗಳನ್ನು, ಎಷ್ಟು ನಗರಗಳನ್ನು? 37 ನಗರಗಳನ್ನು ಪೌರಸ್ಸನಿಗೆ ಬಿಟ್ಟುಕೊಟ್ಟ ಅಂತ ಹೇಳ್ತಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಪೌರಸ್ ಅಂತಕ್ಕಂತಹ ಈ ನಮ್ಮ ಹಿಂದೂ ಅರಸ ಬಹಳ ಬಲಿಷ್ಠನಾಗಿದ್ದ. ಸೊ ಅದಕ್ಕೆ ಅಂಬಿ ದೊರೆ ಆತನನ್ನು ವಿರೋಧಿಸ್ತಿದ್ದ ಅನ್ನೋದನ್ನು ನೆನಪಿಟ್ಕೊಳ್ರಿ. ನಿಮ್ಗೆ ಹಾಗೆ ನೆನಪಿರಲಿ, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಕೌಟಿಲ್ಯನ ಸಹಾಯ ಚಂದ್ರಗುಪ್ತನಿಗೆ ಹೇಗಿತ್ತೋ ಹಾಗೆ ಪೌರಸ್ಸನ ಸಹಾಯವೂ ಕೂಡ ನಮ್ಮ ಚಂದ್ರಗುಪ್ತ ಮೌರ್ಯನಿಗೆ ದೊರೀತದೆ. ಸೊ ಹೀಗಾಗಿ ನಂದ ಸಾಮ್ರಾಜ್ಯವನ್ನು ಸಂಹಾರ ಮಾಡ್ತಾನೆ. ಎಸ್, ಅಲ್ಲಿಗೆ ಬರ್ತಿದ್ದೀನಿ ಮಿತ್ರರೇ. ಸೊ ಅಲೆಕ್ಸಾಂಡರ್ ತನ್ನ ಈ ಕದನಗಳ ನಂತರ ಮತ್ತೆ ಯುದ್ಧವನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಒಂದು ಗೋಸಾಯಿ ಅಂತಕ್ಕಂಥ ಸ್ಥಳ ಬರ್ತದೆ. ಸೊ ಇದರ ನಂತರ ನಂದರ ಮೇಲೆ ದಾಳಿ ಕೈಗೊಳ್ಳಬೇಕು ಅಂತ, ಯಾರ ಮೇಲೆ? ತನ್ನಂದ, ಆತನ ಮೇಲೆ ದಾಳಿ ಕೈಗೊಳ್ಳಬೇಕು ಅನ್ನೋ ಉತ್ಸಾಹದಲ್ಲಿದ್ದ. ಈ ಸಂದರ್ಭದಲ್ಲಿ ಈಗಾಗಲೇ ಅಲೆಕ್ಸಾಂಡರ ಮಷ್ಕಾವತಿ ಅಂತಕ್ಕಂಥ ಗುಡ್ಡಗಾಡಿನ ಜನರಿಂದ ಏನಾಗಿದೆ ಅಂತಂದರೆ ಗಾಯಗೊಂಡಿದ್ದ.
ಅಂದರೆ ಆತನ ಸೈನಿಕರು ಕೂಡ ಗಾಯಗೊಂಡಿದ್ರು ಅಂತ ಅರ್ಥ. ಸೊ ಹಾಗೆ ಪೌರಸ್ಸನೊಂದಿಗೆ ಹೋರಾಡ್ತಿರ್ಬೇಕಾದ್ರೆ ಆತನೆಲ್ಲ ಸೈನಿಕರು ಸುಸ್ತಾಗಿ ಹೋಗಿದ್ರು, ಸಾಕಾಗಿಬಿಟ್ಟಿತ್ತು, ಮೈಯಲ್ಲಿರೋ ಶಕ್ತಿ ಎಲ್ಲ ಕುಂದಿ ಹೋಗಿತ್ತು. ಅದರಲ್ಲಿ ಒಬ್ಬ ಪ್ರಮುಖವಾಗಿರ್ತಕ್ಕಂತಹ ಸೈನಿಕ ಹೇಳ್ತಾನೆ, ಕೊಯ್ನಾಜ್. ಯಾರ್ರೀ ಅವನ ಹೆಸರು? ಕೊಯ್ನಾಜ್ ಅಂತ ಅವನ ಹೆಸರು. ಈ KS ಎಕ್ಸಾಮಿಗೆ ಕೇಳ್ಯಾರ ಇವನಿಗೆ ಸ್ಟೇಟ್ಮೆಂಟ್ನ. ಹೇಳ್ತಾನೆ ರೀ ಅವನು, ಸಾಕಾಗಿಬಿಟ್ಟದ ಅವರಿಗೆ. ನಾವು ತಾಯ್ನಾಡಿನಿಂದ ಬರಬೇಕಾದಾಗ ಇದ್ದಂತಹ ಶಕ್ತಿ ಸಾಮರ್ಥ್ಯಗಳು ಏನಂತ್ರಿ, ಅವ್ರು ತಾಯ್ನಾಡಿನಿಂದ ಅಲೆಕ್ಸಾಂಡ್ರಿಂದ ಬಂದರು, ಮೆಸಿಡೋನಿಯಾದಿಂದ ಬಂದರು, ಗ್ರೀಕ್ ದೇಶದಿಂದ ಬಂದರು. ತಾಯ್ನಾಡಿನಿಂದ ಬರುವಾಗ ಇದ್ದ ಶಕ್ತಿ ಸಾಮರ್ಥ್ಯಗಳು ಈಗ ನಮ್ಮಲ್ಲಿಲ್ಲ. ನಾವು ತಾಯ್ನಾಡಿಗೆ ಮರಳುವ ಉತ್ಸಾಹದಲ್ಲಿ ಇದ್ದೇವೆ ಅಂತ ತನ್ನ ಸೈನಿಕರ ಮುಂದೆ ಸೈನ್ಯದ ಪರವಾಗಿ ಈ ಕೊಯ್ನಾಜ್ ಅನ್ನವ ಸ್ಟೇಟ್ಮೆಂಟನ್ನು ಕೊಟ್ಟ. ಇದರರ್ಥ ಭಾರತದ ಗಡಿಯಲ್ಲಿ, ಭಾರತದ ಗಡಿಯ ಒಳಗೆ ಭಾರತವನ್ನು ನಮ್ಮಿಂದ ಗೆಲ್ಲಕ್ಕ ಸಾಧ್ಯವೇ ಇಲ್ಲ. ಸೊ ಈ ಸ್ಟೇಟ್ಮೆಂಟ್ನ ನಂತರ ಮೇಲೆ ಅಲೆಕ್ಸಾಂಡರ್ ದಾಳಿ ಕೈಗೊಳ್ಳುವುದನ್ನು ಬಿಟ್ಟು ಮಾಳ್ವದ ಮೇಲೆ ದಾಳಿ ಕೈಗೊಳ್ಳಲಿಕ್ಕೆ ಪ್ರಯತ್ನವನ್ನು ಪಟ್ಟ. ಸೊ ಎಲ್ಲಿ? ಮಾಳ್ವದ ಮೇಲೆ. ಇಂಪಾರ್ಟೆಂಟ್. ಸೊ ವರ್ಷ ಕ್ರಿಸ್ತ ಪೂರ್ವ 323. ಯಾವುದರ ಮೇಲೆ ದಾಳಿ? ಮಾಳ್ವದ ಮೇಲೆ ದಾಳಿ. ಯೋಜನೆಯಂತೆ ಮಾಳ್ವದ ಮೇಲೆ ದಾಳಿಯನ್ನು ಕೈಗೊಂಡ. ಮಾಳ್ವದ ಅಭೇದ್ಯವಾದ ಕೋಟೆಯನ್ನು ಹತ್ತಲಿಕ್ಕೆ ಅಲೆಕ್ಸಾಂಡರನ ಸೈನ್ಯ ಹಿಂಜರಿತು. ಇಲ್ಲ, ಆ ಕೋಟೆಯನ್ನು ನಮ್ಮಿಂದ ಏರ್ಲಿಕ್ಕಾಗಲ್ಲ, ನಮ್ಮ ಮೈಕೈಯಲ್ಲಿ ಏನಿಲ್ಲ ಅಂತಂದರೆ ಶಕ್ತಿ ಇಲ್ಲ, ನಮ್ಮಿಂದ ಇದು ಅಸಾಧ್ಯವಾಗಿರ್ತಕ್ಕಂಥದ್ದು ಅನ್ನುವಂತಹ ಒಂದು ಮಾತನ್ನು ಅಲೆಕ್ಸಾಂಡರನಿಗೆ ಹೇಳಿದಾಗ ಸ್ವತಃ ಅಲೆಕ್ಸಾಂಡರನೇ ಕೋಟೆಯನ್ನು ಏರ್ಲಿಕ್ಕೆ ಪ್ರಯತ್ನ ಪಟ್ಟ. ಸೊ ಈ ಸಂದರ್ಭದಲ್ಲಿ ಈ ಮಾಳ್ವದ ಕೋಟೆ ರಕ್ಷಕ, ಆತನ ಹೆಸರು ಸಿಕ್ಕಿಲ್ಲ, ಕರೆ ಕೋಟೆ ರಕ್ಷಕನೊಬ್ಬ ಒಂದು ಈಟಿಯನ್ನು ಅಥವಾ ಬರ್ಚಿ ಅಂತೀವಲ್ಲ, ಆ ಬರ್ಚಿಯನ್ನು ಬಲವಾಗಿ ಏನು ಮಾಡಿಬಿಟ್ಟ, ಬೀಸಿಬಿಟ್ಟ. ಆ ಬೀಸಿರ್ತಕ್ಕಂತಹ ಬರ್ಚಿ ಅಲೆಕ್ಸಾಂಡರನಿಗೆ ತಾಗಿಬಿಟ್ಟಿತ್ತು. ಅಲೆಕ್ಸಾಂಡರ್ ಕೋಟೆಯ ಮೇಲಿಂದ ಕೆಳಗೆ ಬಿದ್ದ ತಕ್ಷಣಕ್ಕೆ ಅಲೆಕ್ಸಾಂಡರನ ಸೈನ್ಯ ದಿಕ್ಕಾಪಾಲಾಯಿತು. ಅಯ್ಯೋ, ನನ್ನ ಒಡೆಯ ಏನಾಗಿಬಿಟ್ಟ ಅಂದರೆ ಸತ್ತ ಹೋಗಿಬಿಟ್ಟ ಅಂತ ಅರ್ಥ ಮಾಡಿಕೊಂಡು ತಮ್ಮ ಒಡೆಯ ಅಲೆಕ್ಸಾಂಡರ್ನನ್ನು ಅಲ್ಲಿಂದ, ಅಂದ್ರೆ ಮೂರ್ಛಿತನಾಗಿ ಬಿದ್ದಿದ್ದ ಅಲೆಕ್ಸಾಂಡರ್, ಅಲ್ಲಿಂದ ಹೊತ್ಕೊಂಡು ಸೊ ನೇರವಾಗಿ ಎಲ್ಲಿಗೆ ಬಂದಿತ್ತು ಅಂದರೆ ಬ್ಯಾಬಿಲೋನಿಯಾ. ಸೊ ಬ್ಯಾಬಿಲೋನಿಯಾಕ್ಕೆ ಬಂದಿತ್ತು. ಅಲೆಕ್ಸಾಂಡರ್ ಕಣ್ಣು ಬಿಟ್ಟಾಗ ಯಪ್ಪಣ ಇಲ್ಲಿದ್ದೀನ ಅಂತ ಅಂದ್ಕೊಂಡಿರ್ಬೇಕು. ಸೊ ಇಲ್ಲೇ ಅಲೆಕ್ಸಾಂಡರ್ ಏನು ಆ ಈಟಿ ನಾಟಿತ್ತಲ್ಲ, ಸೊ ಅದರಿಂದ ಅವಂಗ ಏನು ಆಗಿತ್ತು ಅಂತಂದರೆ ಗ್ಯಾಂಗ್ರೀನ್, ಚರ್ಮರೋಗ ಏನಾಗಿತ್ತು ರೀ, ಗ್ಯಾಂಗ್ರೀನ್ ಎಂಬ ರೋಗಕ್ಕೆ ತುತ್ತಾಗಿ ಅಲೆಕ್ಸಾಂಡರ್ ಸೊ ಈ ವರ್ಷ ಏನಾಗ್ತಾನೆ ಅಂದರೆ ಸತ್ತು ಹೋಗ್ತಾನೆ. ಸೊ ಭಾರತದ ಗಡಿಯನ್ನು ಗೆದ್ದರೆ ವಿಶ್ವವನ್ನೇ ಗೆದ್ದಂತೆ ಅಂತ ಅಂದ್ಕೊಂಡಿದ್ದ ಅಲೆಕ್ಸಾಂಡರ್ ಪೆಟ್ಟು ತಿಂದಿದ್ದು ಭಾರತದಲ್ಲಿ ಇರ್ತಕ್ಕಂತಹ ನಮ್ಮ ಸೈನ್ಯದಿಂದ. ಸೊ ಅಷ್ಟು ದೊಡ್ಡ ಇತಿಹಾಸ ನನ್ನ ದೇಶದ ಇತಿಹಾಸ. ಸೊ ಮಿತ್ರರೇ, ಅಲೆಕ್ಸಾಂಡರನ ಈ ದಾಳಿಗಳಿಂದಾಗಿ ಸೊ ಭಾರತದಲ್ಲಿ ಆಗಿರ್ತಕ್ಕಂತಹ ಕೆಲವಷ್ಟು ಪರಿಣಾಮಗಳೇನು. ಸೊ ಒಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಅಲೆಕ್ಸಾಂಡರ್ನನ್ನು ಎದುರಿಸಿದಂತಹ ಭಾರತದ ಮಹಿಳೆ ಯಾರು ಅಂತ ಎಕ್ಸಾಮಿಗೆ ಕೇಳಿದ್ದಾರೆ,
ಸೊ ಕೃಪಾದೇವಿ ಅಂತ, ಯಾವ ದೇವಿ? ಕೃಪಾದೇವಿ ಅಂತ ತಿಳ್ಕೊಂಡು ಸೊ ಇಂಪಾರ್ಟೆಂಟ್ ಆಗ್ತದೆ, ಬರ್ಕೊಳ್ರಿ. ಸೊ ಇಷ್ಟೊತ್ತನ ಹೇಳಿದ್ದನ್ನು ನೀವು ಬರ್ಕೊಂಡಿರಿ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿಗಳನ್ನು ಕೈಗೊಂಡಾಗ ಆಗಿರ್ತಕ್ಕಂಥ ಪರಿಣಾಮಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ ಮಿತ್ರರೇ. ಸೊ ಇಲ್ಲಿಯವರೆಗೆ ಹೇಳಿರ್ತಕ್ಕಂಥದ್ದು ಇಲ್ಲಿ ಯಾವುದೂ ಇಲ್ಲ, ಎಲ್ಲವನ್ನ ಎರೈಸ್ ಮಾಡ್ತಾ ಹೋಗಿದ್ದೀನಿ. ಸೊ ನೀವು ಬರ್ಕೊಂಡಿರಿ ಅನ್ನೋ ಒಂದು ಊಹೆಯ ಮೇರೆಗೆ. ಸೊ ಇಲ್ಲಿ ಭಾರತದ ಮೇಲಾಗಿರ್ತಕ್ಕಂಥ ಪರಿಣಾಮ ಒಂದನೇದ್ದು ಇಂಪಾರ್ಟೆಂಟ್, ಗಾಂಧಾರ ಕಲೆ ಪರಿಚಯ ಆಯಿತು ಅಂತ ಹೇಳ್ತಾರೆ. ಗಾಂಧಾರ ಕಲೆ ಪರಿಚಯ. ಸೊ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಒಬ್ಬ ಹುಡುಗ ಪ್ರಶ್ನೆ ಹಾಕ್ಯಾನ ಸ್ಟೂಡೆಂಟ್, ಇಲ್ಲರಿ ಅವ್ನು ತಲೆ ಮ್ಯಾಗ ಅದಾವಲ್ಲ ಅವೆಲ್ಲ ಬಸವನ ಹುಳುವಂತೆ ಅಂತ. ಹೌದು, ಅದು ಬಸವನ ಹುಳುವೆ, ಅದರಿಂದ ಭಾಳ ಹಿನ್ನೆಲೆ ಅದ. ಸೊ ಈ ಸದ್ಯಕ್ಕೆ ಅದಕ್ಕೆ ಟೈಮ್ ಇಲ್ಲ, ನೋಡೋಣಂತ ನಂತರದಲ್ಲಿ. ಸೊ ನಂತರ ಭಾರತದಲ್ಲಿ ಇರ್ತಕ್ಕಂತಹ ಗುಡ್ಡಗಾಡು ಜನತೆ ಏನು ಮಾಡಿತ್ತು ಹೇಳ್ರಿ, ಒಗ್ಗೂಡಿ ಹೋರಾಡಿತ್ತು. ಆ ಕಾನ್ಸೆಪ್ಟ್ ಎಲ್ಲ ಭಾರತೀಯರಲ್ಲಿ ಮೂಡಿತು. ಎಲ್ಲರೂ ಒಗ್ಗೂಡ್ತಕ್ಕಂತಹ ಒಂದು ಪ್ರವೃತ್ತಿ ಭಾರತೀಯರಲ್ಲಿ ಬೆಳೀತದ. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಗ್ರೀಕ್ ದೇಶದಲ್ಲಿ ಎಲ್ಲಿ ಗ್ರೀಕ್ ದೇಶದಲ್ಲಿ ಹೊಸದೊಂದು ಸಂತತಿ ಪ್ರಾರಂಭ ಆಗ್ತದೆ. ಇಂಪಾರ್ಟೆಂಟ್ ಇದು, ಗ್ರೀಕ್ ಟಾಲೆಮಿ ಅಂತಕ್ಕಂತಹ ಒಂದು ಹೊಸದೊಂದು ಸಂತತಿ ಪ್ರಾರಂಭ ಆಗ್ತದೆ. ಸೊ ಇನ್ನೂ ಸಾಕಷ್ಟು ವಿಷಯಗಳು ಅಲೆಕ್ಸಾಂಡರ್ನಿಂದ ನಮಗೆ ಸಿಗ್ತವೆ. ಎಕ್ಸಾಮ್ ಪರ್ಪಸ್ ಏನು ಬೇಕಿತ್ತಲ್ಲ ಅವೆಲ್ಲವನ್ನು ನಾನು ಕೂಡ ಹೇಳಿಯಾಗಿದೆ ಮಿತ್ರರೇ. ಸೊ ವೆರಿ ಇಂಪಾರ್ಟೆಂಟ್. ಸೊ ಮುಂದಿನ ಚಾಪ್ಟರ್ ಇರ್ತದೆ, ಸೊ ಆ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡೋಣ. ಸರಿ ವಿದ್ಯಾರ್ಥಿ ಮಿತ್ರರೇ, ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಝಿಲಂ ಮತ್ತು ಹೈಡಾಸ್ಪಸ್ ಕದನ ಯಾರ ನಡುವೆ ನಡೆಯಿತು ಅಂತ ಕೇಳಿದರೆ ಅಲೆಕ್ಸಾಂಡರ್ ಮತ್ತು ಪೌರಸ್. ಓಕೆ. ಸೊ ನಂತರದಲ್ಲಿ ಗ್ರೀಕ್ ಬರಹಗಾರ ಅರಿಯನ್ ಹೇಳಿದ, ಸೊ ಆ ಯುದ್ಧ ಭೂಮಿಯಲ್ಲೇ ಆತನ ಮಗ ಹರಿವರ್ಮ ಸತ್ತು ಹೋಗಿದ್ದ. ಈ ಕಾರಣಕ್ಕೆ ಸಾಕಷ್ಟು ಸೈನ್ಯದೊಂದಿಗೆ ಪೌರಸ್ಸ ಯುದ್ಧ ಭೂಮಿಗೆ ಹೋದ ಅಂತ ತಿಳ್ಕೊಂಡು ಯಾರು ಹೇಳಿದರು ಅಂದರೆ ಈ ಗ್ರೀಕ್ ಬರಹಗಾರ ಅರಿಯನ್ ಹೇಳಿದ. ಸೊ ನಂತರದಲ್ಲಿ ಮಾಳವದ ಮೇಲೆ ದಾಳಿಯನ್ನು ಕೈಗೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಅಲ್ಲಿಯೇ ಏಟನ್ನು ತಿಂದು ಸೊ ಅಲ್ಲಿಂದ ಮೂರ್ಛಿತನಾಗಿ ತನ್ನ ಸ್ವದೇಶಕ್ಕೆ ಮರಳಿ ಅಲ್ಲೇ ಗ್ಯಾಂಗ್ರೀನ್ ರೋಗಕ್ಕೆ ತುತ್ತಾಗಿ ಮಡಿದು ಹೋದ. ಸೊ ಹಾಗೆ ಒಂದು ಏನು ಹೇಳ್ತಾ ಇದ್ದೀನಿ, ಭಾರತದ ಒಬ್ಬ ಮಹಿಳೆ ಅಲೆಕ್ಸಾಂಡರನ್ನು ಎದುರಿಸತಕ್ಕಂಥಕ್ಕೆ ಸೊ ಯಾರು ಅಂತಂದರೆ ಕೃಪಾದೇವಿ. ಸೊ ಪರಿಣಾಮಗಳನ್ನು ಹೇಳಿಯಾಗಿದೆ. ಸೊ ನೀವು ಬರ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಇನ್ನೂ ಕೆಲವಷ್ಟು ವಿಷಯಗಳೊಂದಿಗೆ ಮತ್ತೆ ಮುಂದೆ ಸಾಗ್ತಾ ಇದ್ದೀನಿ ಮಿತ್ರರೇ. ಇವತ್ತಿನ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಅರ್ಧ ಆದರೂ ಏನು ಪರವಾಗಿಲ್ಲ, ಸೊ ಕ್ಲಿಯರ್ ಇರ್ತದೆ. ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಒಂದು ಕಾಲಾವಧಿಯನ್ನು ವಿ ಎಸ್ ಮಿತ್ರರು ಇತಿಹಾಸದ ಬೆಳಕಿನತ್ತದ ಕಾಲ ಅಂತ ಹೇಳ್ತಾರೆ. ಸೊ ಹೇಗಿದೆ ನೋಡ್ರಿ ಸ್ಟೇಟ್ಮೆಂಟ್. ಸೊ ಇವರ ಈ ಆಡಳಿತದ ಕಾಲಾವಧಿ ಏನು ಅದಲ್ಲ, ಇತಿಹಾಸದ ಬೆಳಕಿನತ್ತದ ಕಾಲ. ಸೊ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಕತ್ತಲೆ ಇಲ್ಲ, ಇತ್ತು ಬೆಳಕು. ಆದರೆ ಹೀಗೊಂದು ಸಾಮ್ರಾಜ್ಯ ಹುಟ್ಟುತ್ತದೆ, ಇಡೀ ಅಖಂಡ ಭಾರತ ದೇಶವನ್ನು ಒಗ್ಗೂಡಿಸಿಕೊಂಡು ಆಳ್ತದೆ ಎಂದರೆ ಅದು ಮೌರ್ಯ ಸಾಮ್ರಾಜ್ಯವೇ ಆಗಿತ್ತು. ಸೊ ಹಾಗಾದರೆ ಆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಹಿಂದಿನ ಘಟನೆಯನ್ನು ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸೊ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ಧನನಂದನ ಒಂದು ಆಡಳಿತದ ವೈಖರಿಯನ್ನು ಪ್ರಶ್ನಿಸಿದಂತಹ ಗುರು ಆಚಾರ್ಯ ಚಾಣಕ್ಯರು ಸೊ ಸುಮಾರು ಒಂದು 10 ವರ್ಷಗಳ ಕಾಲ ಚಂದ್ರಗುಪ್ತ ಮೌರ್ಯನಿಗೆ, ಯಾರಿಗೆ? ಚಂದ್ರಗುಪ್ತ ಮೌರ್ಯನಿಗೆ ತರಬೇತಿಯನ್ನು ಕೊಟ್ಟು ಸಕಲ ಕಲಾವಲ್ಲಭನನ್ನಾಗಿ ಯುದ್ಧ ಪಾರಂಗತನನ್ನಾಗಿ ತಯಾರುಗೊಳಿಸಿದರು. ಸೊ ಅದಕ್ಕೆ ಒಂದು ಹಿಂದಿನ ಘಟನೆ ಏನು ಅಂತ ಹೇಳಿದರೆ, ಇಲ್ಲಿ ಈ ಚಂದ್ರಗುಪ್ತ ಮೌರ್ಯ ತಾನು ಚಿಕ್ಕವನಿದ್ದಾಗ, ಸಣ್ಣ ಹುಡುಗಿದ್ದ, ಒಂದು 10 ವರ್ಷದವನಿದ್ದಾಗ ಆ ಕುರಿಗಾಹಿ ಒಂದು ಕುಟುಂಬ ಅಂತ ಹೇಳ್ತಾರೆ, ಅದನ್ನು ಡಿಸೈಡ್ ಆಗ್ಯದ. ಕುರಿಗಾಹಿ ಕುಟುಂಬದ ಒಬ್ಬ ಹುಡುಗ, ಅವನ ಹೆಸರು ಮುರಾದೇವಿ ಅಂತ ಬರ್ತದೆ. ಅವೆಲ್ಲ ಅಭಿಪ್ರಾಯಗಳನ್ನು ನಾನು ಇಲ್ಲಿ ಹೇಳುವಾಗ ಹೇಳ್ತೇನೆ ಇನ್ನಷ್ಟು. ಒಂದು ಕಾಡೊಳಗೆ ಕುರಿ ಕಾಯ್ತಕ್ಕಂಥ ಸಂದರ್ಭದೊಳಗೆ ತನ್ನ ಸ್ನೇಹಿತರೊಂದಿಗೆ ಒಡಗೂಡಿ ಒಂದು ಆಟವನ್ನು ಆಡ್ತಿದ್ರಂತೆ.
ಚಂದ್ರಗುಪ್ತ ಕಾಲ್ ಮ್ಯಾಗ ಕಾಲು ಹಾಕ್ಕೊಂಡು ತಾವು ಮಿತ್ರರು ಜಗಳಾಡಿರ್ತಕ್ಕಂತಹ ಜಗಳವನ್ನು ಏನು ಮಾಡಿದ್ವು ಅಂತಂದರೆ ಬಗೆಹರಿಸ್ಲಿಕ್ಕತ್ತಿದ್ದ. ಹೆಂಗಂದ್ರೆ ಒಂದು ರಾಜನ ದರ್ಬಾರಿನ ಶೈಲಿಯಲ್ಲಿ ಕುಳಿತಿದ್ದಂತ. ಇದನ್ನು ನೋಡಿದವನೇ ಆಚಾರ್ಯ ಕೌಟಿಲ್ಯರು, ಚಾಣಕ್ಯರು. ಸೊ ಈ ಬಾಲಕನ ಒಂದು ಮುಖವನ್ನು ನೋಡ್ತಾರೆ, ಏನೋ ಒಂದು ತೇಜಸ್ಸಿದೆ, ಕ್ಷಾತ್ರ ತೇಜಸ್ಸಿದೆ. ಸೊ ಇವನು ಮುಂದೊಂದು ದಿನ ಏನಾಗ್ತಾನೆ ಅಂತಂದರೆ ಮಹಾನ್ ಸಾಮ್ರಾಜ್ಯದ ನಾಯಕನಾಗ್ತಾನೆ ಅನ್ನುವಂಥದ್ದನ್ನು ಅವರು ಆಲ್ರೆಡಿ ಅರಿತುಕೊಂಡಿದ್ರು. ಸೊ ಧನನಂದನ ಅವಮಾನದ ನಂತರ ಸೊ ಈ ಕೌಟಿಲ್ಯರು ಅಥವಾ ಚಾಣಕ್ಯರು ಹುಡುಕಿಕೊಂಡು ಹೋಗಿ ಆ ಬಾಲಕನಿಗೆ ತರಬೇತಿಯನ್ನು ಕೊಟ್ಟಿರ್ತಾರೆ. ಇದನ್ನು ತಿಳಿದಿರತಕ್ಕಂತಹ ಧನನಂದ ಆ ಬಾಲಕನನ್ನು ಬಂಧಿಸಲಿಕ್ಕೆ ಆಜ್ಞೆಯನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಚಂದ್ರಗುಪ್ತ ಅಲಿಮಾರಿ ಆಗ್ತಾನೆ. ಕೆಲವಷ್ಟು ಸಂದರ್ಭದಲ್ಲಿ ಹೇಳ್ತಾರೆ ಅವ್ನು ಹಸಿವಾಗಿ ಒಂದು ಕಡೆಗೆ ಹೋಗಿ ಹಿಂಗೆ ಒಂದು 2 ಸಾರಿ ಆತನ ಮೇಲೆ ದಾಳಿ ಕೈಗೊಂಡ ಅಂತ ಹೇಳ್ತಾರೆ. 1ನೇ ದಾಳಿಯಲ್ಲಿ ಚಂದ್ರಗುಪ್ತ ಮೌರ್ಯ ಸೋತಿರ್ತಾನೆ ಅಂತ ಕೆಲವಷ್ಟು ಕಡೆಗೆ ಹೇಳ್ತಾರೆ. ಹಸಿವಾದಾಗ ಒಬ್ಬ ಹೆಣ್ಮಗಳು ಆತನಿಗೆ ರೊಟ್ಟಿ ಕೊಟ್ಟಾಗ ಅದನ್ನ ಒಟ್ಟಿಗೆ ನಡುವ ತೊಗೊಂಡು ತಿಂದ್ಬಿಟ್ಟಿದ್ದಂತ. ಸೊ ಆ ಹೆಣ್ಮಗಳು ಹೇಳಿದ್ದಂತ, ಏನು ಹುಚ್ಚಿದ್ದಂಗೆ ಅದೆಯಲ್ಲ ನಿನ್ನ ಚಂದ್ರಗುಪ್ತನಂಗೆ ಹಿಂಗತಿ ತಿನ್ನತ್ತಿಯಲ್ಲ, ಯಾವಾಗ ಏನು ಮಾಡಬೇಕು, ರೊಟ್ಟಿ ತಿನ್ನೋ ಪದ್ಧತಿ ದಂಡಿ ಹರ್ಕೊಂಡು ತಿಂತಾರೆ, ನೀನು ನಡುಕ್ ತಿಂದಿಯಲ್ಲ ಅಂದಾಗ ಅಲ್ಲೇ ಚಂದ್ರಗುಪ್ತ ಎಚ್ಚೆತ್ಕೊಂಡದ್ದು. ಇನ್ನು ಸಾಕಷ್ಟು ಹಿನ್ನೆಲೆ ಇದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಸೊ ಹಾಗಾದರೆ ಈ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಹಿನ್ನೆಲೆ ಏನು ಎತ್ತ ಅಂತ ನೋಡ್ತಾ ಬಂದಾಗ ಇಲ್ಲಿ ಆ ಹಿನ್ನೆಲೆ ಅಂತ ಇಷ್ಟೊತ್ತಿಗೆ ಏನು ಹೇಳಿದೆಯಲ್ಲ ಅದೆಲ್ಲವೂ ಹಿನ್ನೆಲೆಯಾಗಿರ್ತದೆ. ಆಚಾರ್ಯ ಚಾಣಕ್ಯರಿಂದ ಆತನಿಗೆ ತರಬೇತಿ ಸಿಕ್ಕಿರ್ತದೆ. ಸೊ ನಂತರದಲ್ಲಿ ಪುರರವನ ಸಹಾಯದೊಂದಿಗೆ ಧನನಂದನನ್ನು ಸಂಹರಿಸಿ ಸೊ ವರ್ಷ 324 ಏನಾಗ್ತದೆ ಅಂತಂದ್ರೆ ಧನನಂದನನ್ನು ಸೋಲಿಸಿ ಸಂಹರಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕ್ತಾನೆ ಚಂದ್ರಗುಪ್ತ ಮೌರ್ಯ. ಸೊ ಇಲ್ಲಿ ಅಭಿಪ್ರಾಯಗಳತ್ತ ಹೋಗೋಣ. ಸೊ ಇಲ್ಲಿ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಅಂತ ಒಂದು ಕಡೆಗೆ ಬರ್ತದೆ. ಸೊ ಜೈನ ಧರ್ಮದ ಪ್ರಕಾರ ಅಂತ ಬರ್ತದೆ, ಬೌದ್ಧ ಧರ್ಮದ ಪ್ರಕಾರ ಅಂತ ಬರ್ತದೆ. ಸೊ ಹಾಗೆ ಒಬ್ಬ ಗ್ರೀಕ್ ಬರಹಗಾರ ಜಸ್ಟಿನ್ ಅಂತ ಬರ್ತಾನೆ. ಸೊ ಜೊತೆಗೆ ಇನ್ನಷ್ಟು ಸ್ಟೇಟ್ಮೆಂಟ್ ಅಂತಂದರೆ ಕೆಲವಷ್ಟು ಕಡೆಗೆ ಮೆಗಾಸ್ತಾನಿಸನ ಇಂಡಿಕಾ ಗ್ರಂಥ ಹೇಳ್ತದೆ. ಮೆಗಾಸ್ತಾನಿಸನ ಇಂಡಿಕಾ ಗ್ರಂಥದಲ್ಲಿ ಹೇಳ್ತದೆ. ಸೊ ಹಾಗೆ ಬಿಂದುಸಾರ ಮತ್ತು ಅಶೋಕ ಚಕ್ರವರ್ತಿಗಳೇ ಅವರ ಹಿನ್ನೆಲೆಯ ಅಭಿಪ್ರಾಯದ ಬಗ್ಗೆ ಕೆಲವಷ್ಟು ಕಡೆ ಹೇಳ್ಕೊಳ್ತಾರೆ. ಸೊ ಇಲ್ಲಿ ಹಿಂದೂ ಪುರಾಣಗಳ ಪ್ರಕಾರ ಚಂದ್ರಗುಪ್ತ ಮೌರ್ಯನು ಮಯೂರ ಅಥವಾ ನವಿಲು ಕಾಯ್ತಕ್ಕಂತಹ ಒಂದು ಕುಟುಂಬದವ. ಅದು ಹೇಗೆ ಅಂದ್ರೆ ಹೇಳ್ತದೆ, ಇದು ಧನನಂದ ಅಂತ ಇದ್ನಲ್ಲ, ಧನನಂದ ಇದ್ನಲ್ಲ, ಆ ಧನನಂದನಿಗೆ 2 ಹೆಂಡತಿಯರು. ಅದರಲ್ಲಿ 2ನೇ ಹೆಂಡತಿ ಶೂದ್ರ ಕುಲಕ್ಕೆ ಸೇರಿದ. ಯಾವ ಕುಲಕ್ಕೆ? 2ನೇ ಹೆಂಡತಿ ಶೂದ್ರ ಕುಲಕ್ಕೆ ಸೇರಿದ ಮುರಾದೇವಿಯ ಮಗ. ನೋಡ್ರಿ, ಮೌರ್ಯ ಸಾಮ್ರಾಜ್ಯ ಮುರಾ ಹೇಗದ ಇಲ್ಲಿ ಪದಗಳ ಜೋಡಣೆ. ತನ್ನ ತಾಯಿಯ ಮೇಲಿನ ಅಗಾಧವಾದ ಪ್ರೀತಿಯಿಂದಾಗಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಅಂತ ಹೆಸರಿಟ್ಟಿದ್ದಾನೆ. ಸೊ 1ನೇ ಸ್ಟೇಟ್ಮೆಂಟು ಹಿಂದೂ ಧರ್ಮದ ಪ್ರಕಾರ ಏನು ಅಂತಂದರೆ, ಹಿಂದೂ ಪುರಾಣಗಳ ಪ್ರಕಾರ ಏನು ಹೇಳ್ತದೆ, ಧನನಂದನ 2ನೇ ಹೆಂಡತಿ ಆಕೆ ಶೂದ್ರ ಕುಲಕ್ಕೆ ಸೇರಿದವಳು, ಆಕೆ ಹೆಸರು ಮುರಾದೇವಿ, ಆಕೆಯ ಮಗನೇ ಚಂದ್ರಗುಪ್ತನಾಗಿದ್ದ ಅಂತ ಒಂದು ಸ್ಟೇಟ್ಮೆಂಟ್. ಇನ್ನು ಹಾಗೆ ಜೈನ ಧರ್ಮ ಹೇಳ್ತದೆ, ಸೊ ಇವನೇನದನಲ್ಲ ಒಂದು ಮಯೂರ ಅಥವಾ ನವಿಲು ಕಾಯ್ತಕ್ಕಂತಹ ಒಂದು ಕುಟುಂಬದ ಮುಖಂಡನ ಮಗಳ ಮಗ ಅಂತ ಜೈನ ಧರ್ಮದ ಒಂದು ಸಾಹಿತ್ಯ ಹೇಳ್ತದೆ. ಸೊ ನಿಮ್ಗೆ ಗೊತ್ತಿರಲಿ, ಇವೆಲ್ಲ ಹೇಳಿಕತ್ತೀನಲ್ಲ, ಟಿಬೇಟಿನ ದಿವ್ಯವದನ ಅಂತ ಬರ್ತದೆ, ಶ್ರೀಲಂಕಾದ ದೀಪವಂಶ ಮಹಾವಂಶ ಅಂತ ಬರ್ತದೆ. ಅವುಗಳು ಕೂಡ ಏನು ಮಾಡ್ತವೆ ಅಂದರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೇಳ್ತವೆ. ಸೊ ಇಲ್ಲಿ ಬೌದ್ಧ ಧರ್ಮ ಹೇಳ್ತದೆ ಪಿಪ್ಪಲೀವನ. ಯಾವ ವನ? ಪಿಪ್ಪಲೀವನ. ಮೌರ್ಯ ಎಂಬ ಕುಟುಂಬದ ಅಥವಾ ಪಂಗಡದ ಕ್ಷತ್ರಿಯ ಕುಲಕ್ಕೆ ಸೇರಿದವ. ಏನದ ಇಲ್ಲಿ ಕ್ಷತ್ರಿಯ ಅನ್ನೋ ಪಾಯಿಂಟ್ ಹೈಲೈಟ್ ಮಾಡ್ಲಿಕ್ಕತ್ತಿದ್ದು ಬೌದ್ಧ ಧರ್ಮದ ಸಾಹಿತ್ಯ. ಜೈನ ಧರ್ಮದ ಸಾಹಿತ್ಯ ಹೇಳಲಿಕ್ಕತ್ತದ ನವಿಲು ಕಾಯ್ತಕ್ಕಂಥ ಒಂದು ಕುಟುಂಬದ ಮುಖಂಡನ ಮಗಳು ಅಂತ ತಿಳ್ಕೊಂಡು. ಹಿಂದೂ ಧರ್ಮ ಹೇಳ್ತದೆ ಶೂದ್ರ ಹೆಣ್ಮಗಳ ಮಗ ಅಂತ ತಿಳ್ಕೊಂಡು. ಹಾಗೆ ಜಸ್ಟಿನ್ ಅನ್ನೋ ಹೇಳ್ತಾನೆ ಸ್ಯಾಂಡ್ರೋ ಕೈಟಸ್ ಅಂತ ಪದ ಬಳಸ್ಯಾನಿವ. ಸ್ಯಾಂಡ್ರೋ ಕೈಟಿಸ್
ಅಂದ್ರೆ ಹೀನ ಕುಲದವ ಈ ಚಂದ್ರಗುಪ್ತ ಅಂತ ಈ ವ್ಯಕ್ತಿ ಹೇಳ್ತಾನ. ಸೊ ಹಾಗೆ ಮೆಗಾಸ್ತಾನಿಸ್ ಋಷಲ ಎಂಬ ಶಬ್ದವನ್ನು ಬಳಸ್ಯಾನ. ಅಂದ್ರೆ ಇವನು ಕೂಡ ಚಂದ್ರಗುಪ್ತ ನಾವೇನದನಲ್ಲ ಹೀನ ಕುಲಕ್ಕೆ ಸೇರಿದವ ಅಂತ ಈ ಮೆಗಾಸ್ತಾನಿಸನ್ನು ಕೂಡ ಹೇಳ್ತಾನೆ. ಸೊ ಇಲ್ಲಿದೆಯಲ್ಲ ಈ ಬಿಂದುಸಾರ ಮತ್ತು ಅಶೋಕ ಇವರೇ ಹೇಳ್ಕೊಂಡದ್ದು ಏನು ಅಂದರೆ ನಾವು ಕ್ಷತ್ರಿಯ ಕುಲಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಾರೆ. ಯಾರು ಹೇಳ್ಕೊಳ್ತಾರೆ? ಬಿಂದುಸಾರ ಮತ್ತು ಅಶೋಕ ಚಕ್ರವರ್ತಿ. ಎಸ್, ನೋಡೋಣ. ಹಾಗೆ ಮುಂದೆ ನೋಡೋಣ. ಒನ್ಸ್ ಅಗೇನ್ ಹೇಳ್ತೇನೆ ಮಿತ್ರರೇ, ಹಿಂದೂ ಪುರಾಣಗಳ ಪ್ರಕಾರ ಧರಣಂದನ 2ನೇ ಹೆಂಡತಿ ಮುರಾದೇವಿ, ಆಕೆ ಶೂದ್ರ ಕುಲಕ್ಕೆ ಸೇರಿದವಳು. ಆಕೆಯ ಮಗನೇ ಚಂದ್ರಗುಪ್ತ. ಜೈನ ಧರ್ಮ ನವಿಲು ಕಾಯ್ತಕ್ಕಂಥ ಕುಟುಂಬದ ಮುಖಂಡನ ಮಗ ಅಂತೇಳಿ ಬೌದ್ಧ ಧರ್ಮ ಹೇಳ್ತದೆ. ಪಿಪ್ಪಲಿಯೋಣದ ಮೌರ್ಯ ಕ್ಷತ್ರಿಯ ಕುಟುಂಬಕ್ಕೆ ಸೇರಿದವನು. ಜಸ್ಟಿನ್ ಹೇಳಿರ್ತವೆ ಪದ ನೆನಪಿಟ್ಕೊಳ್ರಿ. ಸ್ಯಾಂಡ್ರೋಕೈಟಸ್ ಅಂತೆ. ಯಾರು? ಚಂದ್ರಗುಪ್ತ ಅಂದರೆ ಹೀನ ಕುಲದವ. ಮೆಗಾಸ್ತಾನಿಸನ ಇಂಡಿಕಾ ಗ್ರಂಥ ಹೇಳ್ತದೆ. ಋಷಲನ್ನು ಶಬ್ದ ನೆನಪಿಟ್ಕೊಳ್ರಿ. ಸೊ ಯಾಕಂದ್ರೆ ಹೀನ ಕುಲದವ ಅಂತ ಒತ್ತು ಕೊಟ್ಟು ಹೇಳಿದ್ದಾನೆ. ಬಿಂದುಸಾರ ಅಶೋಕ ಹೇಳಿದ್ದು ಕ್ಷತ್ರಿಯ ಕುಲಕ್ಕೆ ನಾವು ಸೇರಿವಿ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಅಂತ ಕೆಲವಷ್ಟು ಕಡೆಗೆ ಬರ್ತದೆ. ಸೊ ಹಾಗೆ ಹೇಳಿದೆ ನಾನು. ಸೊ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಒಂದೆರಡು ಮಹಾನ್ ಗ್ರಂಥಗಳು. ಒಂದು ಶ್ರೀಲಂಕಾದ ದೀಪವಂಶ, ಯಾವ ವಂಶ? ದೀಪವಂಶ ಮತ್ತು ಮಹಾವಂಶ. ಬರ್ಕೊಳ್ರಿ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಟಿಬೇಟಿನ ಯಾವುದ್ರಿ? ಟಿಬೇಟ್ನ ದಿವ್ಯವದನ. ಯಾವ ವದನ? ದಿವ್ಯವದನ. ಸೊ ಹಾಗೆ ಮೆಗಾಸ್ತಾನಿಸನ ಇಂಡಿಕಾ ಗ್ರಂಥ. ಮತ್ತು ಇನ್ನೊಂದು ದೇವಿ ಚಂದ್ರಗುಪ್ತ. ಸೊ ಹಾಗೆ ಹೇಮಚಂದ್ರ. ಯಾವ ಚಂದ್ರ? ಹೇಮಚಂದ್ರನ ಇವನ ಆಸ್ಥಾನದಾಗಿದ್ದೀವ. ಹೇಮಚಂದ್ರನ ಪರಿಶಿಷ್ಟ ಪರ್ವನ್ ಅಥವಾ ಏನಂತ ಹೇಳಿದ್ದೆ? ಸ್ಥಾಣಿರಾವಳಿ ಅಂತ ಹೇಳಿದ್ದೆ. ಸೊ ಇಷ್ಟು ಆ ಚಂದ್ರಗುಪ್ತ ಮೌರ್ಯನ ಒಂದು ಸ್ವಲ್ಪ ಹಿನ್ನೆಲೆ. ಸೊ ಹಾಗೆ ನಾವು ಈ ಅಧ್ಯಾಯವನ್ನು ಅಭ್ಯಸಿಸ್ತಾ ಸಾಗಿದಾಗ ಎಷ್ಟು ಮಹತ್ವ ಇದೆ ಅಂತಂದ್ರೆ, ಪ್ರಾಚೀನ ಭಾರತದ ಇತಿಹಾಸದ ಮೇಲೆ KPSC ಬೋರ್ಡ್ನವ್ರು ಎಕ್ಸಾಮ್ ಪ್ರಶ್ನೆ ತೆಗಿಯಾಕತ್ರು ಅಂತಂದರೆ ಅವ್ರ ವಿಚಾರದಲ್ಲಿ ಮೌರ್ಯ ಸಾಮ್ರಾಜ್ಯದ ಮೇಲೆ ಒಂದು ಪ್ರಶ್ನೆ ತೆಗಿಲೇಬೇಕು ಅಂತ ಇರ್ತದೆ. ಅಷ್ಟು ಮಹತ್ವದ ಒಂದು ಚಾಪ್ಟರ್ ಯಾವುದಂದರೆ ಈ ನಮ್ಮ ಮೌರ್ಯ ಸಾಮ್ರಾಜ್ಯ. ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಾಗಿದ್ದು ಕ್ರಿಸ್ತಪೂರ್ವ 324ರಿಂದ. ಎಸ್, ಇಲ್ಲಿ ನೇರವಾಗಿ ಅಧ್ಯಯನಕ್ಕೆ ಬರೋಣ. ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ. ಸೊ ಕ್ರಿಸ್ತಪೂರ್ವ 324ರಿಂದ 298, ಒಂದು 26 ವರ್ಷಗಳ ಕಾಲದ ಆಡಳಿತಾವಧಿ ಆಗ್ತದೆ. ಸೊ ಈತನ ಮೊದಲನೇ ಕದನ ಅಂತ ಬಂದರೆ, ಸೊ ಹೇಳಿದ್ನಲ್ಲ, ಇದೇ ವರ್ಷ ಮಗಧದ ಮೇಲೆ ದಾಳಿ. ಯಾವುದರ ಮೇಲೆ? ಮಗಧದ ಮೇಲೆ ದಾಳಿ ಅಥವಾ ಪಾಟಲಿಪುತ್ರ. ಹಚ್ಚಬೇಡ್ರಿ ಇಲ್ಲಿ. ಪಾಟಲಿಪುತ್ರದ ಮೇಲೆ ದಾಳಿ. ಯಾರ ಸಂಹಾರ? ಧನನಂದನ ಒಂದು ಸಂಹಾರ. ಇದಕ್ಕೆ ಸಹಕಾರ ನೀಡಿದವರು ಯಾರ್ಯಾರು ಅಂದರೆ, ಸೊ ಒಂದು ಸೈಡ ಪೌರಸ, ಅಲೆಕ್ಸಾಂಡ್ರನ್ನ ಭೇಟಿಯಾಗಿದ್ದರೆ ಚಂದ್ರಗುಪ್ತ. ನೆನಪಿರಲಿ, ಯಾರನ್ನು ಹಿಂದಗ್ಯಾಕ? ಯಾರನ್ನು ಸೋಲ್ಸಲಿಕ್ಕೆ? ಧರಣಂದನ ಸೋಲ್ಸಕ್ಕ. ಸೊ ಇನ್ನೊಂದು ಕಡೆಗೆ ಆಚಾರ್ಯ ಕೌಟಿಲ್ಯರ ಸಹಕಾರ. ಎಸ್, ಹಾಗೆ ಮತ್ತೊಂದು ಕದನ ನಡೀತದೆ. ಎಲ್ಲಿ ಅಂತಂದ್ರೆ ಕ್ರಿಸ್ತಪೂರ್ವ 315ರಲ್ಲಿ. ಇದನ್ನು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೌರಾಷ್ಟ್ರ
ಅಥವಾ ಗುಜರಾತ್ ದಾಳಿ ಅಂತ ಕರೀತಾರೆ. ಯಾವುದ್ರಿ? ಸೌರಾಷ್ಟ್ರ ಅಥವಾ ಗುಜರಾತ್ ಮೇಲೆ ದಾಳಿ ಅಂತ ಕರೀತಾರೆ. ಸೊ ಇಲ್ಲಿ ಸೌರಾಷ್ಟ್ರ ಮತ್ತು ಗುಜರಾತಿನ ಮೇಲೆ ಚಂದ್ರಗುಪ್ತ ಮೌರ್ಯ ದಾಳಿಗಳನ್ನು ಕೈಗೊಂಡು ವಿಜಯವನ್ನು ಸಾಧಿಸಿ ಅಲ್ಲಿ ಒಬ್ಬ ರಾಜ್ಯಪಾಲನನ್ನು ನೇಮಿಸಿದ. ಯಾರನ್ನು ನೇಮಿಸಿದ? ಯಾರನ್ನ? ರಾಜ್ಯಪಾಲ ನೇಮಕ ಆಗ್ತಾನೆ. ಅವನು ಯಾರು ಅಂದರೆ ಪುಷ್ಯಗುಪ್ತ. ಅವನು ಯಾರು ಅಂದರೆ ಪುಷ್ಯಗುಪ್ತ. ಇದೇ ಪುಷ್ಯಗುಪ್ತ ಯಾವ ಕೆರೆಯನ್ನು ನಿರ್ಮಿಸಿದ? ಸುದರ್ಶನ ಕೆರೆ. ಯಾವ ಕೆರೆ? ಯಾವ ಕೆರೆ? ಸುದರ್ಶನ ಕೆರೆ. ಬರ್ಕೊಳ್ರಿ, ಭಾಳ ಇಂಪಾರ್ಟೆಂಟ. ಇಲ್ಲಿವರೆಗೂ ಎಕ್ಸಾಮಿಗೆ ಕೇಳ್ಯಾರು. ಸೊ ಅದಕ್ಕೆ ಯಾವ ರಾಜ್ಯದ ಮೇಲೆ ಚಂದ್ರಗುಪ್ತ ಮೌರ್ಯ ದಾಳಿಗಳನ್ನು ಕೈಗೊಂಡಿದ್ದ ಅಂತಂದರೆ ದಾಳಿ ಕೈಗೊಂಡು ಸೌರಾಷ್ಟ್ರದ ಮೇಲೆ ಅಥವಾ ಗುಜರಾತಿನ ಮೇಲೆ. ಸೊ ಅದು ರಿಸಲ್ಟ್ ಆದ ನಂತರ ಅಲ್ಲಿ ಯಾರನ್ನ ನೇಮಕ ಮಾಡಿದ ಅಂತಂದರೆ ಪುಷ್ಯಗುಪ್ತನನ್ನು ನೇಮಕ ಮಾಡಿದ. ಸೊ ನಂತರದಲ್ಲಿ ಪುಷ್ಯಗುಪ್ತ ಅಲ್ಲೊಂದು ಕೆರೆಯನ್ನು ಕಟ್ಟಿದ. ಅದನ್ನು ಸೌರಾಷ್ಟ್ರದ ಸುದರ್ಶನ ಕೆರೆ ಅಂತ ಕರೀತಾರ. ಇದು ಗೊತ್ತಾಗಿದ್ದು, ಇದು ಹೆಂಗೆ ತಿಳಿತು ಅಂತಂದರೆ ಗಿರ್ನಾರ್ ಶಾಸನ. ಯಾವ ಶಾಸನ? ಗಿರ್ನಾರ್ ಶಾಸನದ ಮೂಲಕ ಇದು ಗೊತ್ತಾಗ್ಯದ. ಏನಂತ? ಪುಷ್ಯಗುಪ್ತ ಸುದರ್ಶನ ಕೆರೆಯನ್ನು ನಿರ್ಮಿಸಿದಾನೆ ಎಂದು ಪದೇ ಬರ್ತಿರ್ತದೆ ಸುದರ್ಶನ ಕೆರೆ. ಸೊ ಅದಕ್ಕೆ ಇವತ್ತು ಹೈಲೈಟ್ ಮಾಡಿ ಇಟ್ಕೊಳ್ರಿ. ಎಸ್, ಹಾಗೆ ಮುಂದೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಕದನ. ಸೊ ಕ್ರಿಸ್ತಪೂರ್ವ 305. ಇವು ಕೆಲವಷ್ಟು ಕಡೆಗೆ ವರ್ಷಗಳು ಮುಂದೆ ಅಥವಾ ಹಿಂದೆ ಒಂದು ವರ್ಷ ಬಂದಿರ್ತದೆ. ಸೊ ಯಾವಾಗಲೂ ಕ್ರಿಸ್ತಪೂರ್ವ ಬಂದಾಗ ಶತಮಾನಗಳಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. UPSC ಹಾಗೆ ಅಧ್ಯಯನ ಮಾಡಬೇಕು. ಸೊ ಎಸ್, ಇಲ್ಲಿ ನಾವು KPSC ಆಗದೀವಿ. ಈ ವರ್ಷ ಸಿಂಧೂ ನದಿ ಕಾಳಗ ಅಂತ ನಡೀತದೆ. ಇಂಪಾರ್ಟೆಂಟ್. ಯಾವ ಕಾಳಗ ಇದು? ಸಿಂಧೂ ನದಿ ಕಾಳಗ. ಎಸ್, ಈ ಸಿಂಧೂ ನದಿ ಕಾಳಗ ಯಾರ ನಡುವೆ ನಡೆಯಿತು ಅನ್ನೋದು ಇಂಪಾರ್ಟೆಂಟ. ಸೊ ಅಲ್ಲೇನ ಅಲೆಕ್ಸಾಂಡರ್ ಇದ್ನಲ್ಲ, ಆ ಅಲೆಕ್ಸಾಂಡರನ ಮಂತ್ರಿ ಸೆಲ್ಯೂಕಸ್ ಎಲ್ಲಿಂದ ದಾಳಿ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದ ಅಂದರೆ ಬ್ಯಾಬಿಲೋನಿಯಾ ರಾಜ್ಯ. ಎಲ್ಲಿಂದ್ರ? ಬ್ಯಾಬಿಲೋನಿಯಾದಿಂದ. ಸೊ ಹಾಗೆ ಈ ನಮ್ಮ ಚಂದ್ರಗುಪ್ತ ಸೊ ಎಲ್ಲಿಗೆ ಆತನ ಸ್ಟಾಪ್ ಮಾಡಿದ್ದ ಅಂದರೆ ಹಿಂದ ಕುಶ್ ಪರ್ವತ. ಇದು ಗಡಿ ಆಗ್ತದೆ, ಕೊನೆಯ ಗಡಿ ನೆಲೆ ಆಗ್ತದೆ. ಎಸ್, ಇಲ್ಲಿ ನೋಡ್ರಿ, ಈ ಶೆಲ್ಯೂಕಸ್ನಿಗೂ ಚಂದ್ರಗುಪ್ತನಿಗೂ ಏನಾಗ್ಯದ ಅಂದ್ರೆ ಯುದ್ಧ ಪ್ರಾರಂಭ ಆಗ್ಯದ. ಆ ಯುದ್ಧದಲ್ಲಿ ಶೆಲ್ಯೂಕಸ್ನಿಗೆ ಏನಾಗಿದೆ ಅಂತಂದರೆ ಸೋಲಾಗ್ಯದ, ಬಟ್ ಸಾವಾಗಿಲ್ಲ. ಸೋತಂತಹ ಶೆಲ್ಯೂಕಸ್ ಒಪ್ಪಂದಕ್ಕೆ ಬರ್ತಾನ. ಆ ಒಪ್ಪಂದ ಎಂಥದ್ದು ಅಂದ್ರೆ ಸ್ನೇಹ ಒಪ್ಪಂದ ಅಂತ ಹೇಳ್ತಾರೆ. ಎಂಥ ಒಪ್ಪಂದ ರೀ? ಕೈ ಕುಲುಕಿಸಿದ್ರು, ಮಿಲಾಯಿಸಿದ್ರು, ಫ್ರೆಂಡ್ ಆದರು. ಈ ಒಪ್ಪಂದದಂತೆ ಇಲ್ಲಿ ಬರೀತಕ್ಕಂಥ ಪಾಯಿಂಟ್ಸ ಎಲ್ಲವೂ ಎಕ್ಸಾಮ್ನಾಗ ಕೇಳ್ಯಾರು. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗ್ತವ. ಒಂದನೇದ್ದು ಏನು ಅಂತಂದ್ರೆ ಶೆಲ್ಯೂಕಸ್ ಸ್ನೇಹ ಒಪ್ಪಂದವನ್ನು ಮಾಡಿಕೊಂಡು ತನ್ನ ಮಗಳಾದ ಹೆಲೆನ್ ಅಂತ ಆಕೆ ಹೆಸರು, ಹೆಲೆನ್ಲನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡಿದ. ಎಸ್, ಮತ್ತು ಅವ ಒಂದು ಕೊಟ್ಟಾನಂದ್ರೆ ಈ ಕಡೆ ನಮ್ಮವನು ಒಂದು ಕೊಡಬೇಕಾಗ್ತದಲ್ಲ. ಪ್ರತಿಯಾಗಿ ನಮ್ಮ ಚಂದ್ರಗುಪ್ತ ಮೌರ್ಯ ಯುದ್ಧ ತರಬೇತಿ ಪಡೆದ 500 ಆನೆಗಳನ್ನು, ಎಷ್ಟು ಆನೆಗಳನ್ನು? ಯುದ್ಧ ತರಬೇತಿ ಪಡೆದ 500 ಆನೆಗಳನ್ನು ಯಾರಿಗೆ ಕೊಟ್ಟ? ಎಸ್, ಶೆಲ್ಯೂಕಸ್ನಿಗೆ ಕೊಟ್ಟ. ಇನ್ನೂ ಒಂದು ಪಾಯಿಂಟ್ ಬರ್ತದೆ. ಶೆಲ್ಯೂಕಸ್ಸನು ತನ್ನ ರಾಯಭಾರಿಯನ್ನಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಯಾರನ್ನು ಕಳಿಸಿದ? ಮೆಗಾಸ್ತಾನಿಸ್ಸನನ್ನು
ಕಳುಹಿಸಿದ. ಈ ಮೆಗಾಸ್ತಾನಿಸ್ ಇಂಡಿಕಾ ಅಂತ ಏನು ಗ್ರಂಥ ಬರೋದಲ್ಲ, ಸೊ ಆ ಇಂಡಿಕಾ ಗ್ರಂಥ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಎಕ್ಸಾಮ್ನ ಪ್ರಶ್ನೆ ಕೇಳ್ಯಾರ. ಒಂದು, ಇದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಹೇಳ್ತದೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಹೇಳ್ತದೆ ಒಂದು. ಎರಡನೇದ್ದು, ಸೊ ಈ ಇಂಡಿಕಾ ಗ್ರಂಥ ಮೌರ್ಯರ ನಗರಾಡಳಿತ ಎಕ್ಸಾಮಿಗೆ ಬಂದದೆ, ಇಂಪಾರ್ಟೆಂಟ ಬರ್ಕೊಳ್ರಿ. ಸೊ ಸಿಂಧೂ ನದಿ ಕಾಳಗದ ನಂತರ ಆಗಿರ್ತಕ್ಕಂತಹ ಒಪ್ಪಂದದಲ್ಲಿ ರಾಯಭಾರಿಯಾಗಿ ಬಂದಂತಹ ಈ ಮೆಗಾಸ್ತಾನಿಸ್ ಇಂಡಿಕಾ ಗ್ರಂಥವನ್ನು ಬರ್ದನಲ್ರಿ. ಆ ಇಂಡಿಕಾ ಗ್ರಂಥದಲ್ಲಿ ಏನೇನಿದೆ ಅಂತಂದ್ರೆ, ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಗಿದೆ ಅಂತದ, ಮತ್ತೊಂದು ಈ ಮೌರ್ಯರ ನಗರಾಡಳಿತ ಹೇಗೆ ಇತ್ತು ಅನ್ನೋದನ್ನು ತಿಳಿಸ್ತದೆ. ಇದೇ ಎಕ್ಸಾಮ್ಗೆ ಬಂದಿರೋದು. ಮೌರ್ಯರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂದರೆ ನಗರಾಡಳಿತ ವ್ಯವಸ್ಥೆ ಇತ್ತು. ಅದು ಎಲ್ಲಿ ಅದ ಅಂತಂದ್ರೆ ಇಂಡಿಕಾ ಗ್ರಂಥದೊಳಗದ. ಹಾಗೆ ಇನ್ನೊಬ್ಬಾತ ಇತಿಹಾಸಕಾರ ಬರ್ತಾನೆ, ನ್ಯಾಚುರಲ್ ಹಿಸ್ಟರಿಯ ಪಿತಾಮಹನಾಗಿರ್ತಕ್ಕಂತಹ ಪ್ಲೀನಿ. ಈ ಪ್ಲೀನಿಯು ಕೂಡ ಈ ಸಿಂಧೂ ನದಿ ಕಾಳಗದ ಯಾವುದ್ರಿ ಸಿಂಧೂ ನದಿ ಕಾಳಗದ ಬಗ್ಗೆ ತನ್ನ ನ್ಯಾಚುರಲ್ ಹಿಸ್ಟರಿಯಲ್ಲಿ ಉಲ್ಲೇಖಿಸಿದ್ದಾನೆ ಅಂತದ. ಇನ್ನೊಂದು ಹೇಳ್ತಾನ, ಇದೇ ಪ್ಲೀನಿ ಅದರೊಳಗೆ ಬರ್ದಾನ ಏನು ಅಂದರೆ, ಈ ನಮ್ಮ ಚಂದ್ರಗುಪ್ತ ಮೌರ್ಯರು ತಮ್ಮ ಬಾಡಿಗಾರ್ಡ್ ಸೆಕ್ಯೂರಿಟಿಗಾಗಿ ಬಾಡಿಗಾರ್ಡನ್ನು ಹೆಣ್ಣು ಅಂಗರಕ್ಷಕರನ್ನು ನೇಮಿಸಿಕೊಂಡಿದ್ದ, ಅಥವಾ ಸ್ತ್ರೀ ಅಂಗರಕ್ಷಕರನ್ನು, ಯಾವ ರಕ್ಷಕರನ್ನು, ಅಂಗರಕ್ಷಕರನ್ನು ಹೊಂದಿದ್ದ ಅಂತ ಪ್ಲೀನಿ ತಿಳಿಸ್ತಾನೆ. ಸೊ ವಿದ್ಯಾರ್ಥಿ ಮಿತ್ರರೇ, ಇನ್ನೂ ಇದೆ ಚಂದ್ರಗುಪ್ತನ ಬಗ್ಗೆ ಹೇಳಬೇಕು ಅಂತಂದರೆ, ಸಮಯ ನಿಮ್ಗೆ ಅಂತ ಹುಟ್ಟಿಲ್ಲ, ಜಗತ್ತಿಗಾಗಿ ಹುಟ್ಟ್ಯದ. ಸೊ ಅದಕ್ಕೆ ಸಮಯ ಕಳ್ಯಾಕತ್ತದ. ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಈ ತರಗತಿಯಲ್ಲಿ ಅಲೆಕ್ಸಾಂಡರ್, ಪೌರಸ್, ಚಂದ್ರಗುಪ್ತ ಮೌರ್ಯ ಈ ಮೂರು ಜನರ ಬಗ್ಗೆ ಏನು ಎಕ್ಸಾಮ್ ಪರ್ಪಸ್ ಬೇಕು ಅವೆಲ್ಲವನ್ನು ಕೊಡ್ತಿದ್ದೀನಿ. ಸೊ ನಾಳೆಯ ದಿನ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ನಮ್ಮ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಅವರ ಜನ್ಮದಿನ. ಸೊ ಇದರ ಪ್ರಯುಕ್ತ ಲಕ್ಷ್ಯ ವೃಕ್ಷ ಅಭಿಯಾನವನ್ನು ಇಟ್ಕೊಂಡಿದೆ. ಹಾಗಾಗಿ ನಾವು ಕೂಡ ಹಸಿರಣ್ಣೆ ತೊಟ್ಟು ಬಂದಿದ್ದೇವೆ. ಸೊ ಈ ಒಂದು ಅಭಿಯಾನದಲ್ಲಿ ನೀವೇ ನಮ್ಗೆ ₹1 ಕೊಡಬೇಕಂತ ಮಾಡಿದ್ರಲ್ಲ, ಅದರ ಬದಲಾಗಿ ನೀವೊಂದು ವೃಕ್ಷವನ್ನು ನೆಟ್ಟು ನಿಮ್ಮದೇ ಆಗಿರ್ತಕ್ಕಂಥ ಸೆಲ್ಫಿ ವಿಡಿಯೋ ಆಗಿರಲಿ ಅಥವಾ ಫೋಟೋ ಆಗಿರಲಿ, ಇಲ್ಲ ಇನ್ನೊಬ್ಬರು ನಿಂದಿಸ್ಕೊಂಡು ಫೋಟೋನ ತೆಗೆಸ್ಕೊಂಡು ಕ್ಯಾಸ ನಮ್ಮ SLF ಫೌಂಡೇಶನ್ಗೆ ದಯಮಾಡಿ ಹಾಕಿದ್ರಿ ಅಂತಂದ್ರೆ ನಾವು ನಿಮಗೆ ಚಿರಋಣಿಯಾಗಿರ್ತೇವೆ ಅಂತ ಹೇಳ್ತಾ, ಸೊ ಇವತ್ತಿನ ಈ ತರಗತಿಗೆ ವಿರಾಮ ನೀಡುತ್ತಿದ್ದೇನೆ. ನಾನು ನಿಮ್ಮ ಮಹಾಂತೇಶ್, ಮತ್ತೆ ನಾಳೆ ನಿಮ್ಮೊಂದಿಗೆ. ನಮಸ್ಕಾರ.